ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದಿನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಬೆಳಗಿನ ಒಂಚೂರು ಚಳಿ ಇತ್ತು, ಮಳೆ ಕೂಡ ಬರ್ತಾ ಇದೆ ಹನಿ ಹನಿಯಾಗಿ. ಒಂಥರ ವೆದರ್ ತುಂಬ ಚಿಲ್ಲಾಗಿದೆ, ಬೆಚ್ಚಗೆ ಹೊಚ್ಕೊಂಡು ಮಲ್ಕೋಬೇಕು ಅಂತ ತಮಗೂ ಅನಿಸ್ತಾ ಇರಬೇಕು ಅಂತ ಅಂದ್ಕೊಳ್ತೀನಿ. ಸೊ ಬ್ಯೂಟಿಫುಲ್ ಚಿಲ್ ವೆದರ್ ಇದೆ. ಇಂಥ ಬ್ಯೂಟಿಫುಲ್ ವೆದರಲ್ಲಿ ನಮ್ಮ ಮುದ್ದಾದ ಮನಸ್ಸುಗಳಿಗೆ ಎಲ್ಲರೂ ಕೂಡ ಶುಭೋದಯವನ್ನು ಹೇಳ್ತಾ ಎಂದಿನಂತೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೀನಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ ಮತ್ತು ಬೇರೆಲ್ಲ ಶುಭ ಕಾರ್ಯಗಳಲ್ಲಿ ತೊಡಗಿದ್ದಾರೆ, ಅವರುಗಳಿಗೆ ಶುಭಾಶಯವನ್ನು ಹೇಳ್ತಾ ಎಂದಿನಂತೆ ಇವತ್ತಿನ ದಿನ ವಿಶೇಷ ಏನಿದೆ ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ನೋಡೋದಾದರೆ, ಇವತ್ತು ಜೂನ್ 26 ಬುಧವಾರ ದಿವಸ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನ. ಇನ್ನೊಂದು ದಿನ ವಿಶೇಷ ಏನು ಅಂತ ನೋಡೋದಾದರೆ, ಹುಟ್ಟು ಕುರುಡರಾಗಿದ್ದರೂ ಕೂಡ ಹಲವಾರು ಅಂಧ ಮಕ್ಕಳ ಬಾಳಿನಲ್ಲಿ ದಾರಿದೀಪ ಆದಂತಹ ಪರಮಪೂಜ್ಯ ಪುಟ್ಟರಾಜ ಗವಾಯಿಗಳ ಇವತ್ತು ಪುಣ್ಯತಿಥಿ ಇದೆ. ಸೊ ಅವ್ರಿಗೊಂದು ನುಡಿ ನಮನಗಳನ್ನು ಸಲ್ಲಿಸೋಣ, ಅವ್ರಿಗೊಂದು ಸಲ್ಯೂಟನ್ನು ಹೇಳೋಣ. ಯಾಕೆಂದರೆ ಹುಟ್ಟು ಕುರುಡರಾಗಿದ್ದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅಂತಿಂಥದ್ದಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಪುಟ್ಟರಾಜ ಆಶ್ರಮಗಳನ್ನು ಹುಟ್ಟು ಹಾಕಿದ್ರು. ಅವರು ಬದುಕಿದ್ದಾಗಲೇ ಕೂಡ ಸಾವಿರಾರು ಅಂಧರ ಬಾಳಿಗೆ ಅವರು ಬೆಳಕಾಗಿದ್ದರು. ಏಕೆಂದರೆ ಅಂಧ ಮಕ್ಕಳು ಅಂತ ಹೇಳಿದ್ರೆ ಎಂಥ ತಂದೆ ತಾಯಿಗೂ ಕೂಡ ಹೊರೆ ಆಗಿಬಿಡ್ತಾರೆ. ಅಂಥ ಮಕ್ಕಳೆಲ್ಲರನ್ನ ಒಂದು ಆಶ್ರಮದಲ್ಲಿ ಕೂಡಿ ಅವರಿಗೆ ಊಟ, ವಸತಿ, ವಿದ್ಯಾಭ್ಯಾಸ ಎಲ್ಲದನ್ನು ಸಂಪೂರ್ಣವಾಗಿ ಉಚಿತವಾಗಿ ನೋಡ್ಕೊಳ್ಳೋ ಹಾಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮಹಾಮಹಿಮರು ಮಾನ್ಯ ಪುಟ್ಟರಾಜ ಗವಾಯಿಗಳು. ಪುಟ್ಟರಾಜ ಗವಾಯಿಗಳ ಬಗ್ಗೆ ಮಾತಾಡೋಕೆ ಹೋದರೆ ನಿಜಕ್ಕೂ ಶಬ್ದಗಳೇ ಸಾಕಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಅಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಅವರು ರಾಜ್ಯದ ಎಲ್ಲ ಕಡೆ ಮಾಡಿದ್ದಾರೆ. ಬಹುಶಃ ಅವರಿಗೆ ಇದ್ದಂತಹ ಅನುಯಾಯಿಗಳ ಒಂದು ಲೀಸ್ಟನ್ನು ನೋಡ್ತಾ ಹೋದರೆ ತುಂಬ ದೊಡ್ಡ ಭಕ್ತ ಬಳಗ ಅವರಿಂದ ಇತ್ತು ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ. ಬಹುಶಃ ನೆಟ್ವರ್ಕ್ ಸಂಪರ್ಕ ಸರಿಯಾಗಿ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಪುಟ್ಟರಾಜ ಗವಾಯಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅವ್ರ ಬಗ್ಗೆ ಇನ್ನಷ್ಟು ಇದೆ ಮಾತಾಡೋದಕ್ಕೆ. ನಾನು ಪ್ರತಿ ದಿವಸದ ಕಾರ್ಯಕ್ರಮದಲ್ಲಿ ಒಂದೊಂದು ಹೆಲ್ತ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಮೊಟ್ಟ ಮೊದಲನೇ ದಿವಸ ನಾವೆಲ್ಲ ಫ್ಯಾಟಿ ಲಿವರ್ ಬಗ್ಗೆ ನೋಡ್ಕೊಂಡ್ವಿ. ನಿನ್ನೆ ಯಾರಿಗೆಲ್ಲ ಮರವಿನ ಸಮಸ್ಯೆ ಇರುತ್ತೆ ಅವ್ರಿಗೋಸ್ಕರ ನಾವೊಂದು ವಿಶೇಷವಾಗಿರ್ತಕ್ಕಂಥ ಬ್ರೈನ್ ಯೋಗವನ್ನು ಕೂಡ ಮಾಡಿ ತೋರಿಸಿದೆ. ಅದು ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಯೂಟ್ಯೂಬಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇರ್ತೀರಿ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ಒಂದು ವಿಷಯವನ್ನು ತಿಳಿಸಿ. ಸೊ ನಿಮಗೆ ಕಾರ್ಯಕ್ರಮ ಇಷ್ಟ ಆಗ್ತಿದೆಯಾ ಅಥವಾ ಇನ್ಯಾವ ರೀತಿಯ ಒಂದು ಹೆಲ್ತ್ ಟಿಪ್ಗಳನ್ನು ನಿಮ್ಗೆ ಹೇಳಿದರೆ ಒಳ್ಳೆಯದು ಅಂತ ಹೇಳಿ. ಸೊ ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಹೆಲ್ತ್ ಟಿಪ್ಪನ್ನು ಹೇಳ್ತೀನಿ. ಅದೇನು ಅಂಥೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ವಿಶ್ವ ಮಾದಕ ದ್ರವ್ಯ ದಿನ ಇದೆ. ನಿಜಕ್ಕೂ ಆ ವರ್ಡನ್ನ ಹೇಳಬೇಕು ಅಂದ್ರೇ ತುಂಬ ಬೇಸರ ಅನಿಸುತ್ತೆ. ಬೇರೆ ಎಲ್ಲೂ ಬೇಡ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಮೊನ್ನೆ ತಾನೇ 60 kgಗೂ ಹೆಚ್ಚು ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ. 60 kg ಅಂದರೆ ಕಡಿಮೆನಾ? ಇಡೀ ಕರ್ನಾಟಕಕ್ಕೆ ಹಂಚಿದ್ರೂ ಸಾಕಾಗಲ್ಲ, ಅಷ್ಟೊಂದು ತುಂಬ ಡೇಂಜರಸ್ ಮಾದಕ ದ್ರವ್ಯ. 60 kg ಅಂದರೆ ಅದೇನು ದೊಡ್ಡದು ಅಂತ ನಿಮ್ಗೆ ಅನಿಸ್ಬೋದು, ಮಾದಕ ದ್ರವ್ಯದ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು. ನಿಜಕ್ಕೂ ಕೂಡ ಆ ಮಾದಕ ದ್ರವ್ಯವನ್ನು ಯಾರಿಗಾದರೂ ಕೊಡ್ತಾರೆ ಅಂದರೆ ಕೇವಲ ಮಿಲಿಗ್ರಾಮ್ಗಳಲ್ಲಿ ಕೊಡ್ತಾರೆ. 100 ಮಿಲಿ, 200 ಮಿಲಿ, 300 ಮಿಲಿ ಗಂಟಲೆ ಕೊಡ್ತಾರೆ. ಸೊ ಅಂದರೆ 1 ಗ್ರಾಮ್ ಚಿನ್ನ ತೆಗೆದುಕೊಂಡ್ರೆ ನಾವು ಹೇಗೆ 6,000 ರೂಪಾಯಿ ಆಗುತ್ತೆ, ಈ 1 ಗ್ರಾಮ್ ಮಾದಕ ದ್ರವ್ಯ ತಗೊಳ್ಳೋದಕ್ಕೆ 8,000 ರಿಂದ 10,000 ರೂಪಾಯಿ ಖರ್ಚಾಗುತ್ತೆ. ಚಿನ್ನದಕ್ಕಿಂತ ಹೆಚ್ಚು ದುಬಾರಿ. ಇದನ್ನು ಮಿಲಿಗ್ರಾಮ್ಗಳಲ್ಲಿ ತೂಕ ಮಾಡಿ ಕೊಡ್ತಾರೆ ಅಂಥೇಳಿ ನಾನು ಒಂದು ಪೊಲೀಸ್ ವರದಿಯಲ್ಲಿ ನೋಡಿದ್ದೆ. ಸೊ ಯೋಚನೆ ಮಾಡಿ, ಇಷ್ಟೊಂದು ಕಾಸ್ಟ್ಲಿ ಆಗಿರ್ತಕ್ಕಂಥ ಡ್ರಗ್ಸನ್ನು ತೆಗೆದುಕೊಂಡು ಅಮಲ್ನಲ್ಲಿ ತೇಲಿ ತಮ್ಮ ಜೀವಕ್ಕೆ ತೊಂದರೆ ಮಾಡ್ಕೊಳೋದ್ರ ಜೊತೆಗೆ ಬೇರೆಯವರ ಜೀವಕ್ಕೂ ಕಂಟಕ ಆಗ್ಬಿಡ್ತಾರೆ ನಮ್ಮ ಯೂತ್ಸ್. ಹಲವಾರು ನಿದರ್ಶನಗಳಿದೆ, ಅದನ್ನು ನೀವು ಕೂಡ ನೋಡಿದಿರಿ. ವಾಹನ ಅಪಘಾತ ಆಗಿರ್ತಕ್ಕಂಥ ದೊಡ್ಡ ಶ್ರೀಮಂತರ ಮಕ್ಕಳುಗಳನ್ನು ಆ ಪೊಲೀಸ್ನವರು ರೈಡ್ ಮಾಡಿದಾಗ ಅಥವಾ ಅವ್ರನ್ನ ಅಲ್ಲಿ ರೆಡ್ ಹಿಡಿದಾಗ ಅವರಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ಈ ಮಾದಕ ದ್ರವ್ಯದ ಘಾಟು. ಸೊ ಎಷ್ಟೋ ಕೊಲೆಗಳು ಈ ಮಾದಕ ದ್ರವ್ಯದ ಒಂದು ಘಾಟ್ನಲ್ಲೇ ನಡೆದೋಗುತ್ತೆ. ಎಷ್ಟೋ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ ಅವರಿಗೆ, ಅವ್ರು ಏನು ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಅಂತೆಲ್ಲ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಈ ಮಾದಕ ದ್ರವ್ಯದಿಂದ. ಸೊ ಅಂಥ ಒಂದು ಮಾದಕ ದ್ರವ್ಯವನ್ನು ವಿರೋಧಿಸ್ತಕ್ಕಂಥ ದಿವಸ ಇವತ್ತು. ನಾವು ತುಂಬ ಬೇಸರ ಪಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಇವತ್ತು ಬಹುಶಃ ಭಾರತದಲ್ಲಿ ಅದೆಷ್ಟು ಯೂತ್ಸ್ ಈ ಒಂದು ಮಾದಕ ದ್ರವ್ಯಕ್ಕೆ ವ್ಯಸನಿಗಳಾಗ್ತಾ ಇದ್ದಾರೆ ಮತ್ತು ಅದರಿಂದ ತೊಂದರೆಗಳನ್ನ ಪಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅದು ಭಯಂಕರ ಅನಿಸುತ್ತೆ. ಅದರಲ್ಲೂ ಕೂಡ ನಮ್ಮ ದೇಶದ ಉತ್ತುಂಗದಲ್ಲಿರ್ತಕ್ಕಂಥ ಪಂಜಾಬ್ನಲ್ಲಿ, ಒಂದು ಕಾಲದಲ್ಲಿ ಪಂಜಾಬ್ ಅಂದರೆ ದೇಶಕ್ಕೆ ವೀರ ಯೋಧರನ್ನ ನೀಡಿದಂತಹ ಒಂದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಒಂದು ರಾಜ್ಯ ಅದು. ಅಂಥ ರಾಜ್ಯದಲ್ಲಿ ಇವತ್ತು ಸರಿಸುಮಾರು 30ಕ್ಕಿಂತ 40% ಹೆಚ್ಚು
ಯೂತ್ಸು ಈ ಒಂದು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಯಾವ ಮಟ್ಟಕ್ಕೆ ಅಂದರೆ ಬೆಳಗ್ಗೆನೆ ಅದರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಕ್ಕಂಥದ್ದು ಭೇದ ಭಾವನೆ ಇಲ್ಲ. ಅವ್ರಿಗೆ ಯಾವ ಮಟ್ಟಿಗೆ ಅದು ಡ್ರಗ್ಸ್ ಅಂದರೆ ಅವ್ರ ಮೇಲೆ ಅದು ಏನು ಆಗ್ತಾ ಇದೆ. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಮಾದಕ ದ್ರವ್ಯಗಳನ್ನು ನೀಡಿ ಅವ್ರಿಗೆ ಲೈಂಗಿಕವಾಗಿ ಶೋಷಣೆ ನೀಡ್ತಾ ಇದ್ದಾರೆ, ಅವ್ರನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ನಿಜಕ್ಕೂ ನಾವು ಎತ್ತ ಸಾಕ್ತಾ ಇದ್ದೀವಿ ಅಂತ ಹೇಳೋದಕ್ಕೇ ಬೇಸರ ಆಗುತ್ತೆ. ಸೊ ಬೆಳಗ್ಗೆ ಇಂಥ ಒಂದು ಕೆಟ್ಟ ವಿಚಾರದ ಬಗ್ಗೆ ಮಾತಾಡೋಕ್ಕೆ ನನಗೂ ತುಂಬ ಮನಸ್ಸಿಗೆ ನೋವಾಗುತ್ತೆ. ಆದರೆ ಏನು ಮಾಡೋದು, ಈ ಮೂಲಕನಾದರೂ ಜನರಲ್ಲಿ ಮತ್ತು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಇವತ್ತು ಆ ದಿವಸ ಇರೋದ್ರಿಂದ ಆ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಯಮಾಡಿ ಯಾರೆಲ್ಲ ಟಿ ವಿ ನೋಡ್ತಾ ಇದ್ದೀರಿ, ಇವತ್ತು ದಯವಿಟ್ಟು ನಿಮ್ಮ ಮಕ್ಕಳುಗಳ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿ. ಸಾಧ್ಯವಾದರೆ ಅವ್ರ ಬಟ್ಟೆ ವಾಶ್ ಮಾಡೋವಾಗ ಆ ಬಟ್ಟೆ ಒಂಚೂರು ಸ್ಮೆಲ್ ನೋಡಿ. ಯಾಕೆಂದರೆ ಯಾರಾದರೂ ಸ್ಮೋಕ್ ಮಾಡಿದ್ರೆ ಅಥವಾ ಯಾರಾದರೂ ಬೇರೆ ಯಾವುದೇ ರೀತಿಯ ವಸ್ತುಗಳನ್ನು ಮಾದಕ ದ್ರವ್ಯಗಳನ್ನು ಯೂಸ್ ಮಾಡ್ತಿದ್ರೆ ಆ ಬಟ್ಟೆ ಸ್ಮೆಲ್ಲಿಂದನೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅವ್ರು ಸ್ಮೋಕ್ ಮಾಡ್ತಾಯಿದ್ರು ಇಲ್ವೋ ಅಂತ. ಸೊ ಕಾಲೇಜಿಂದ ಬಂದ ತಕ್ಷಣ ಮಕ್ಕಳ ಬಾಯಲ್ಲಿ ಏನಾದರೂ ಚಿಂಗಮ್ ಇದ್ದರೆ ಅಥವಾ ಅವರು ಏನಾದರೂ ಆ ಥರದ್ದು ಏನಾದರೂ ಚಾಕ್ಲೇಟ್ಸ್ ಅಥವಾ ಏನಾದ್ರು ತಿಂತಾ ಇದ್ದರೆ ಸೊ ದಯವಿಟ್ಟು ಮಕ್ಕಳ ಕಡೆ ಗಮನ ಕೊಡಿ. ಏಕೆಂದರೆ ಎಲ್ಲ ಮಕ್ಕಳು ಸುಮ್ಮನೆ ಚಿಂಗಮ್ ತಿನ್ನೋದಿಲ್ಲ, ಎಲ್ಲ ಮಕ್ಕಳು ಸುಮ್ಮನೆ ಚಾಕ್ಲೇಟ್ ತಿನ್ನಲ್ಲ. ಹಾಗಂತ ಚಾಕ್ಲೇಟ್ ತಿನ್ನೋರು ಚಿಂಗಮ್ ತಿನ್ನೋರು ಸ್ಮೋಕ್ ಮಾಡಲೇಬೇಕು ಅಂತಲೂ ರೂಲ್ಸ್ ಇಲ್ಲ. ನಾನು ಹೇಳ್ತಾ ಇರೋದು ಅವರು ಆ ಬಾಯಿಯ ದುರ್ವಾಸನೆ ಮನೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ, ಆ ಸಿಗರೆಟ್ ಸ್ಮೆಲ್ ಬರಬಾರ್ದು ಅಥವಾ ಇನ್ನೇನು ಗಾಂಜಾ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೂ ಕೂಡ ಅವರು ಒಂದು ಆ ಪ್ರಿಕಾಷನ್ಸ್ ಆಗಿ ಅಥವಾ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ರೀತಿಯ ಒಂದು ಸಾಧನಗಳಿಗೆ ಮೊರೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಬೀಡಗಳನ್ನ ಯೂಸ್ ಮಾಡ್ತಾರೆ ಆ ಮಕ್ಕಳ ಬಗ್ಗೆ ದಯವಿಟ್ಟು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಪೇರೆಂಟ್ಸ್ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರು ಅಂತ ನೋಡೋಣ. ನಮಸ್ತೆ ನಮಸ್ತೆ ಸರ್. ಸರ್ ನಮಸ್ಕಾರ, ಯಾರಿದು? ಸಿದ್ದೇಶ್ ಅಂತ ಹೇಳಿ. ಸಿದ್ದೇಶ್ ಸರ್ ನಮಸ್ತೆ. ಎಲ್ಲಿ ಮಾಡ್ತಾ ಇರೋದು? ಇಲ್ಲ, ದಾವಣಗೆರೆ ಸರ್. ಓಕೆ, ಏನ್ ಮಾಡ್ತಿದ್ದೀರಿ ಸಿದ್ದೇಶ್ ಸರ್ ತಾವು? ಸರ್ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದಲ್ಲ ಸರ್, ಐರನ್ ಶಾಪ್ ಇದೆ ನಮ್ದು ಡ್ರೈ ಕ್ಲೀನ್. ಎಸ್. ಓ ತುಂಬಾ ಒಳ್ಳೆ ಕೆಲಸ ಸಿದ್ದೇಶ್ ಸರ್, ಖುಷಿ ಆಗುತ್ತೆ ಬೆಳಗ್ಗೆನೆ. ನಾವೆಲ್ಲ ಇಷ್ಟೊಂದು ಟಿವಿ ಮುಂದೆ ಚೆನ್ನಾಗಿ ನಿಂತ್ಕೊಂಡು ಕಾಣಿಸ್ತಾ ಇದೀವಿ ಅಂದ್ರೆ ನಿಮ್ಮಂತ ಯಾರೋ ಒಬ್ರು ನಿಮ್ಮ ವೃತ್ತಿಪರದೇ ಒಂದು ಸಹಾಯ ನಮ್ಮ ಮೇಲೆ ಇರುತ್ತೆ. ಹೌದು ಸರ್, ಹೌದು, ಖಂಡಿತ. ಸೊ ನಾವ್ ಅದಕ್ಕೆ ದುಡ್ಡು ಕೊಟ್ಟೆ ಮಾಡ್ಸಿರ್ಬೋದು, ಆದ್ರೆ ನೀವುಗಳು ಕ್ಲೀನ್ ಆಗಿ ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಇಷ್ಟೊಂದು ಚೆನ್ನಾಗಿ ಕಾಣಕ್ ಸಾಧ್ಯನೇ ಇಲ್ಲ ಟಿವಿ ಮುಂದೆ. ಹೌದು ಸರ್, ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನಿಮ್ಮ ವೃತ್ತಿಗೆ ಒಮ್ಮೆ ಸಲ್ಯೂಟ್. ಓಕೆ ಸರ್. ಎಸ್ ಸರ್, ತಿಂಡಿ ಆಯ್ತಾ ಸರ್? ಸರ್ ಆಯ್ತು ಸರ್, ನಿಮ್ದು ಸರ್? ಎಸ್ ಸರ್, ಇಲ್ಲ ಇನ್ನ ಮಾಡ್ಬೇಕು ಸರ್, ಸ್ವಲ್ಪ ಕಾರ್ಯಕ್ರಮಕ್ಕೆ ಬೇಗ ಬಂದ ಇವತ್ತು. ಹೌದಾ ಸರ್? ಇವತ್ತಿನ ಟಾಪಿಕ್ ಬಂದು ವಿಶೇಷವಾಗಿ ಇವತ್ತು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನ ಇದೆ ಸರ್. ಹೌದು ಸರ್, ಹೌದು. ಎಸ್, ಯಾಕೆಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ದೇಶದ ಎಲ್ಲ ಕಡೆ ಯೂತ್ಸ್ ತುಂಬಾ ಬೇಗ ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗ್ತಾರೆ. ಒಂದು ಅವ್ರು ಬೆಳೆದಿರ್ತಕ್ಕಂಥ ಪರಿಸರ ಇರ್ಬೋದು ಅಥವಾ ಅವ್ರ ಪೇರೆಂಟ್ಸ್ ಯಾರೋ ಸ್ಮೋಕ್ ಮಾಡಿದ್ದನ್ನು ನೋಡಿರ್ಬೋದು, ಅವ್ರ ರಿಲೇಟಿವ್ಸ್ ಯಾರೋ ನೋಡಿರ್ಬೋದು, ಅಥವಾ ಇತ್ತೀಚೆಗೆ ಹೇಗಾಗಿದೆ ಅಂದ್ರೆ ಕಾಲೇಜ್ಗಳಲ್ಲಿ ಆ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದ್ರೂ ಒಬ್ರು ಆ ಥರ ಸ್ಮೋಕ್ ಮಾಡ್ತಿದ್ರೆ ಅವ್ರನ್ನ ಫೋರ್ಸ್ಫುಲ್ಲಿ ಅದಕ್ಕೆ ಅಡಾಪ್ಟ್ ಮಾಡ್ಬಿಡ್ತಾರೆ. ಹೌದೌದು ಸರ್, ಖಂಡಿತ. ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ಹೇಗೆ ಇದಕ್ಕೆ ಪ್ರಿಕಾಷನ್ಸ್ ತಗೋಬೇಕು, ಹೇಗೆ ಮುನ್ನೆಚ್ಚರಿಕೆ ತಗೋಬೇಕು ಪೇರೆಂಟ್ಸ್ ಏನಿಲ್ಲ ಸರ್, ಈಗ ಪೇರೆಂಟ್ಸ್ ಮಕ್ಕಳ ಮುಂದೆ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು. ಆದ್ರೂ ಮಾಡಿದ್ರು ಅದನ್ನ ಮಾಡ್ಲೂಬಾರ್ದು. ಬಟ್ ಏನಪ್ಪಾ ಅಂದ್ರೆ ಇನ್ ಕೇಸ್ ಮಾಡೋ ಹ್ಯಾಬಿಟ್ ಇತ್ತಂದ್ರೆ ಮಕ್ಕಳ ಮುಂದೆ ಮಾಡೋದಾಗ್ಲಿ ಅಥವಾ ಪರಿಸರ ಮಾಲಿನ್ಯ ಆಗೋ ರೀತಿಯಲ್ಲಿ ಕೆಟ್ಟದಾಗಿ ಜಾಸ್ತಿ ಅದನ್ನೇ ಮಾಡೋದಾಗ್ಲಿ ಮಾಡಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ಹೌದು ಸರ್. ಆಮೇಲೆ ಇವಾಗ ಸ್ಕೂಲ್ ಮತ್ತೆ ಕಾಲೇಜ್ 100 ಮೀಟರ್ಸ್ ಅಲ್ಲಿ ಗುಟ್ಕಾ ಮಾರಬಾರ್ದು, ಈ ಟೊಬ್ಯಾಕೋ ಮಾರಬಾರ್ದು, ಸ್ಮೋಕಿಂಗ್ ಎಲ್ಲ ಇಡಬಾರ್ದು ಅಂತಿದ್ದಾರೆ. ಬಟ್ ಎಲ್ಲ ಸರ್ ಈಗ ಅದು ಸಿಗೋದ್ರಿಂದನೇ ತಾನೆ ಸರ್ ಎಲ್ಲರೂ ಅದನ್ನ ಹ್ಯಾಬಿಟ್ ಅಂತ ಮಾಡೋದು. ಅದನ್ನ ಸಿಗ್ದಂಗೆ ಗವರ್ಮೆಂಟ್ ಬ್ಯಾನ್ ಮಾಡ್ಬಿಟ್ರೆ ಬೆಸ್ಟ್ ಅಂತ ನಾನು ಅನ್ಕೊಂತೀನಿ ಸರ್. ಏನೇನೋ ಬ್ಯಾನ್ ಮಾಡ್ತಾರೆ, ಬಟ್ ಅದನ್ನ ಬ್ಯಾನ್ ಮಾಡ್ಬಿಟ್ರೆ ಬಟ್ ತುಂಬಾ ಕಷ್ಟ ಸರ್, ತುಂಬಾನೇ ಕಷ್ಟ. ಯಾಕೆಂದ್ರೆ ಈ ಸ್ಮೋಕ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಈ ಏನು ಸಿಗರೇಟ್ ಆಗ್ಲಿ, ಟೊಬ್ಯಾಕೋ ಆಗಿರ್ಲಿ, ಇದರಿಂದ ಎಲ್ಲ ಸರ್ಕಾರಕ್ಕೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಹೋಗುತ್ತೆ. ಅಲ್ಲ, ಆದಾಯ ಇದೆ ಸರ್, ಬಟ್ ಈಗ ಪರಿಸರ ಮಾಲಿನ್ಯ ಮಾಡ್ತಿರೋದು ಮತ್ತೆ ಮೇನ್ ಅದೇ ಅಲ್ಲ ಸರ್. ಈಗ ಹೌದು, ಎಷ್ಟೊಂದ್ ಕಡೆ ಗುಟ್ಕಾಗಳನ್ನ ತಿಂತಾರೆ ಎಲ್ಲ. ಅದೇ ಹೌದು ಸರ್. ಮತ್ತೆ ಈಗ ಅದು ಉಗಿಯೋದ್ರಿಂದಾನೇ ಈಗ ಭೂಮಿಯಲ್ಲಿ ನಾನಾ ರೋಗಗಳು, ನಾನಾ ಬ್ಯಾಕ್ಟೀರಿಯಾಸ್ಗಳು ಉತ್ಪತ್ತಿ ಆಗುತ್ತೆ. ಹೌದ್ರಾ? ಖಂಡಿತ ಸರ್. ಮತ್ತೆ ಅದನ್ನ ಸರ್ಕಾರದವರು ಈಗ ಸರ್ಕಾರ ಆದಾಯ ಎಲ್ಲಿಂದಾದ್ರೂ ಬರುತ್ತಲ್ಲ ಸರ್, ಯಾಗಿದ್ರೂ ಬರುತ್ತೆ, ಇದರಿಂದಾನೇ ಬರ್ಬೇಕಂತ ಏನಿಲ್ಲ. ಹೌದು ಸರ್. ಕೇರಳದಲ್ಲಿ ಈಗ ಆಲ್ರೆಡಿ ಗುಟ್ಕಾ ಬ್ಯಾನ್ ಮಾಡಿದ್ದಾರೆ ಸರ್. ಮಾಡಿದಾರೆ ಸರ್, ಅದೇ ಅಲ್ಲೇ ಮಾಡಿದಾರೆ, ಇಲ್ಲ ಆಗಿಲ್ಲ. ಹೌದು, ಇಲ್ಲ ಆಗಿಲ್ಲ ಸರ್. ನಮ್ಮ ಕರ್ನಾಟಕದಲ್ಲಿ ಕಳ್ಬಟ್ಟಿ ಸರಾಯಿನ ಒಂದು ಬ್ಯಾನ್ ಮಾಡಿದ್ರು. ಅದೇ ಅಲ್ಲ ಸರ್, ಅದನ್ನ ಮಾಡಿದ್ರೆ ಇದನ್ನ ಮಾಡಿದ್ರಲ್ಲ ಸರ್. ಈಗ ಅದನ್ನ ಮಾಡಿದ್ರಿಂದ ಒಪ್ಪದಿಗೆ ಖಂಡಿತ ಎಷ್ಟೋ ಜನ ಸಾಯೋದ್ ತಪ್ಪಿದೆ ಸರ್. ಪಾಪ ಅದನ್ನ ಕುಡಿದು ತುಂಬಾ ಜನ ಸಾಯ್ತಾ ಇದ್ರು. ಹೌದು ಸರ್, ಅದು ಅವಾಗ್ಲೇನೆ ಸಾಯ್ತಿದ್ರು ಸರ್. ಇದು ಏನಾಗತ್ತಂದ್ರೆ ನಿಧಾನಕ್ಕೆ ಸಾಯ್ತಾರೆ. ನಿಜ 100% ಸರ್. ಅದೇನೋ ಒಂದು ಗಾದೆನೇ ಇದೆಯಲ್ಲ ಸರ್, ಚಿಂತೆ ಬದುಕಿದ್ದವ್ರನ್ನ ಸಾಯಿಸಂತೆ, ಸಿಗರೇಟ್ ಸುಡ್ತಾ ಸಾಯಿಸುತ್ತಂತೆ.
ಹೌದು ಸರ್, ಹೌದು, ಖಂಡಿತ ಸರ್. ಅದೇ ರೀತಿಯಾಗಿ ಇವತ್ತು ನಮ್ಮ ಮನೆಯವ್ರದ್ದು ಹುಟ್ಟಿದ ಹಬ್ಬ ಇದೆ ಸರ್, ಅವ್ರಿಗೆ ವಿಶ್ವಾಸ ತಿಳಿಸ್ಬೇಕು. ಮೊದಲು ನೀವೇ ವಿಶೇಷ ತಿಳಿಸ್ಬಿಡಿ ಸರ್, ನಮಗೆ ಖುಷಿ ಆಗತ್ತೆ. ವಿಶ್ ಹ್ಯಾಪಿ ಬರ್ಡೇ. ಸರ್ ನಿಮ್ಮ ಮನೆಯವ್ರ ಹೆಸರೇ ಹೇಳಿಲ್ಲ, ಅಷ್ಟೊಂದು ನಾಚಿಕೆ. ಗೌರಮ್ಮ ಸರ್, ಗೌರಮ್ಮ ಅಂತ ಹೇಳಿ. ಎಸ್ ಸರ್, ಎಸ್, ನಾ ಎಲ್ಲ ನಾಚಿಕೆ ಅಂತ ಅನ್ಕೊಂಡೆ. ಇಲ್ಲ ಸರ್, ಹಂಗೆ. ಓಕೆ ಸರ್. ಸರ್ ಎಷ್ಟನೇ ವರ್ಷದ ಅಂತ ಕೇಳ್ಬೋದಾ, ಇಫ್ ಯು ಡೋಂಟ್ ಮೈಂಡ್? ಅವ್ರದ್ದು ಈಗ ಈ ಸತಿ 26 ಸರ್. ಓ ಸೂಪರ್ ಸರ್. ಗೌರಮ್ಮಾಜಿ ಅವರಿಗೆ ನಮ್ಮ ಕಡೆಯಿಂದ 26ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಒಂದು ಸಜೆಷನ್ಸ್ಗೆ ಹೀಗೆ ಕಾಲ್ ಮಾಡ್ತಾ ಇರಿ. ಸೊ ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಸರ್? ಏನಿಲ್ಲ ಸರ್, ಕಾರ್ಯಕ್ರಮ ನೋಡ್ತೀರಾ ಎಲ್ಲ ಇವರಿಗೂ ಶುಭಾಶಯಗಳನ್ನ ತಿಳಿಸ್ಬಿಡಿ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ನಿಮ್ಮ ವೃತ್ತಿಗೆ ನಿಮಗೆ ಸಲ್ಯೂಟ್ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಯಾರೆಲ್ಲ ಆಫೀಸ್ಗೆ ಹೋಗ್ತಾರೆ, ಯಾರೆಲ್ಲ ಸ್ಮಾರ್ಟ್ ಆಗಿ ಕಾಣಿಸ್ತಾರೆ, ಅದಕ್ಕೆ ನೀವೇ ನಿಮ್ಮ ವೃತ್ತಿಯವರೇ ಮೂಲ ಕಾರಣಕರ್ತರು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರೆ ಮಾಡಿದ್ದಕ್ಕೆ ಶುಭ ದಿನ. ಹೀಗೆ ಕರೆ ಮಾಡ್ತೀನಿ ಸರ್. ಎಸ್ ಎಸ್ ವೀಕ್ಷಕರೇ, ಗೌರಮ್ಮಾಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಿದ್ವಿ. ಅದೇ ರೀತಿ ನಾನು ಹೇಳ್ತಾ ಇದ್ದೆ ಮಾದಕ ದ್ರವ್ಯದ ಬಗ್ಗೆ. ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ಸೊ ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ. ಹಲೋ. ಬಹುಶಃ ನೆಟ್ವರ್ಕ್ ಇಶ್ಯೂಸಿಂದ ಕೂಡ ಕರೆಗಳು ಸರಿಯಾಗಿ ಕನೆಕ್ಟ್ ಆಗೋದಿಲ್ಲ. ಸೊ ಎಲ್ಲ ಒಂದು ರೈತರಿಗೆ ಮತ್ತೆಲ್ಲ ಕನ್ನಡಿಗರಿಗೆ, ಅದರಲ್ಲೂ ವಿಶೇಷವಾಗಿ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ, ಯಾರಿದು? ಸರ್ ನಮ್ದು ಸಿದ್ದನಮಠ ಅಂತ ಹೇಳಿ. ಸಿದ್ದನಮಠ ದಾವಣಗೆರೆ ಜಿಲ್ಲೆ ಚಳಗಿರಿ ತಾಲೂಕು ಸರ್. ಓಕೆ ಸರ್, ತಮ್ಮ ಹೆಸರು? ರಾಜು ಅಂತ ಹೇಳಿ. ರಾಜು ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಸರ್? ಸರ್ ಚೆನ್ನಾಗಿದೆ ಸರ್. ದಯವಿಟ್ಟು ಟಿವಿಯಿಂದ ಒಂದು ಚೂರು ದೂರ ಬರ್ತೀರಾ ಸರ್, ಎಕೋ ಆಗ್ತಾ ಇದೆ. ಹಾಂ ಸರ್. ಅಥವಾ ಟಿವಿ ಪೂರ್ತಿ ಕಡಿಮೆ ಮಾಡಿ, ಟಿವಿ ನೋಡ್ತಾ ಮಾತಾಡ್ಬೇಡಿ ಸರ್ ದಯವಿಟ್ಟು. ಹಾಂ, ಕಡಿಮೆ ಮಾಡಿ ಸರ್. ಎಸ್ ಸರ್, ಸರ್ ಒಂಚೂರು ಟಿವಿಯಿಂದ ಹೊರಗಡೆ ಬಂದರೆ ತುಂಬ ಒಳ್ಳೇದು, ಎಕೋ ಆಗೋದಿಲ್ಲ. ಹಾಂ ಸರ್, ಕಡಿಮೆ ಮಾಡಿ ಪೂರ. ಸರ್ ಸರ್. ರಾಜು ಸರ್ ಏನು ಮಾಡ್ತಾ ಇದ್ರಿ ತಾವು? ಸರ್ ವ್ಯವಸಾಯ ಸರ್. ಓ, ನನ್ನ ದೇಶದ ಬೆನ್ನೆಲುಬು. ತುಂಬ ಖುಷಿ ಆಗುತ್ತೆ ಸರ್ ನನಗೆ, ನಿಜವಾಗ್ಲೂ ರೈತರ ಜೊತೆ ಮಾತಾಡಬೇಕು ನನಗೇನೋ ಒಂಥರ ತುಂಬ ಖುಷಿ. ಹಾಂ, ಏನ್ ಮಾಡ್ತಾರೆ ಸರ್, ಮಳೆನೇ ಇಲ್ಲ, ಮಳೆ ಬರ್ತಾ ಇಲ್ಲ ಸರ್. ಮಳೆ ಬರ್ತಾ ಇದೆ. ನಾನು ನಿನ್ನೆ ಕೂಡ ಹೇಳಿದ್ದೆ, ಇನ್ನು 3-4 ದಿವಸ ನಮ್ಮ ಎಂಟೈರ್ ಕರ್ನಾಟಕಕ್ಕೇನೆ ಆರೆಂಜ್ ಅಲರ್ಟ್ ಮಾಡಿದ್ದಾರೆ ಸರ್. ಟಿವಿಯಲ್ಲಿ ಹೇಳ್ತಿದಾರೆ ಸರ್, ಮೊನ್ನಿಂದಲೂ ಅವಾಗಿಂದ 25ರಿಂದ 28 ತನಕ ಬರುತ್ತೆ ಅಂತಾರೆ, 20ರಿಂದ 25 ತನಕ ಬರುತ್ತೆ ಅಂತಾರೆ. ದಾವಣಗೆರೆ ಜಿಲ್ಲೆನೂ ಬರುತ್ತೆ, ಆರೆಂಜ್ ರೆಡ್ ಅಲರ್ಟ್ ಅಂತ ಹೇಳಿದ್ರು ಸರ್. ಹೌದು ಹೌದು ಹೇಳಿದ್ರು ಸರ್. ಆದ್ರೂ ನೋಡಿ ಸರ್, ಬರೀ ಸುಮ್ನೆ ಏನ ಹಿಂಗೆ ಮೈಮೇಳ ಬಟ್ಟೆನೂ ಇಲ್ಲ ಸರ್, ಆ ತರ ಮಳೆ ಬರುತ್ತೆ, ಬಿತ್ತಿದಾರೆಲ್ಲ ಒಣಗಿ ಹೋಗ್ತಾ ಇದಾವೆ. ಹೌದು ಸರ್. ಏನ್ ಬಿತ್ತಿದ್ರಿ ಸರ್ ಈ ಬಾರಿ ಹೊಲದಲ್ಲಿ? ಜೋಳ ಸರ್. ಜೋಳ, ಓಕೆ ಸರ್. ಎಷ್ಟು ಎಕರೆ ಇದೆ ಸರ್ ತಮ್ದು? 4-5 ಎಕರೆ ಇದೆ. ಎಲ್ಲದ್ರಲ್ಲೂ ಜೋಳನೇ ಹಾಕಿದಿರಿ ಸರ್? ಹಾ ಸರ್, ಜೋಳನೇ. ಓಕೆ ಓಕೆ. ಸೊ ಈಗ ಅರ್ಜೆಂಟಾಗಿ ಒಂದು ಮಳೆ ಬರ್ಬೇಕಲ್ವಾ? ಹಾ ಸರ್, ಮಳೆ ಬರ್ಬೇಕು. ಮಳೆ ಇಲ್ಲ, ಹುಳ, ಜೋಳದಲ್ಲಿ ಹುಳ ಬೇರೆ ಆಗಿದಾವೆ. ಓಹೋ, ಓಕೆ ಓಕೆ. ಹಾ ಸರ್, ಮಳೆ ಇಲ್ಲ, ಅದ್ರ ಜೊತೆಗೆ ಹುಳ. ಓಕೆ ಓಕೆ ಓಕೆ. ಸೊ ಈಗ ಒಂದು ಮಳೆ ಬಂದ್ಬಿಟ್ರೆ ಆ ಸಮಸ್ಯೆ ಎಲ್ಲ ಬಗೆಹರಿಯುತ್ತಾ ಸರ್? ಮಳೆ ಬರ್ಬೇಕು ಸರ್, ಮಳೆ ಬಹಳ ಜೋರ ಮಳೆ ಅಂದ್ರೆ ಹುಳ ಯಾವ್ದು ರೋಗ ಇರಲ್ಲ ಸರ್. ಓಕೆ, ಹೋಗ್ಬಿಡ್ತಾವಲ್ವಾ? ಹೌದು ಸರ್. ಓಕೆ ಓಕೆ ಓಕೆ. ನೋಡೋಣ ಸರ್, ನಾವು ನೀವು ಎಲ್ಲ ಸೇರಿ ಆ ಭಗವಂತನಿಗೆ ಪ್ರೇ ಮಾಡೋಣ, ಒಂದು ಒಳ್ಳೆ ಮಳೆ ಬರಲಿ. ಏಕೆಂದ್ರೆ ರೈತಾಪಿ ವರ್ಗದ ಜನರು ಖುಷಿಯಾಗಿದ್ರೆ ಮಾತ್ರ ದೇಶ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ. ಹ್ಞೂ ಸರ್, ಈಗ ರೈತರು ಇನ್ಯಾವ್ದು ಇಲ್ಲ ಸರ್, ರೈತರಿಗೆ ಆದಾಯ ಇದೇ ಆದಾಯ. ಮಳೆ ಬಂದ್ರೆ ಆದಾಯ ನಮಗೆ, ಇಲ್ಲ ಅಂದ್ರೆ ಏನಿಲ್ಲ. ಹೌದು ಹೌದು ಸರ್. ಯಾಕೆಂದ್ರೆ ನೀವು ಸಾಲ ಸೂಲ ಮಾಡಿ ಬೀಜ ತಂದಿರ್ತೀರಿ, ಎಲ್ಲ ಗೊಬ್ಬರಗಳು ತಂದಿರ್ತೀರಿ, ಹೊಲ ಎಲ್ಲ ಹದ ಮಾಡ್ಕೊಂಡಿರ್ತೀರಿ. ಈ ಸಂದರ್ಭದಲ್ಲಿ ಮಳೆ ಕೈ ಕೊಟ್ಬಿಟ್ಟು ತುಂಬಾ ಕಷ್ಟ ಆಗತ್ತೆ. ಹ್ಞೂ ಸರ್, ಅಷ್ಟೊಂದೆಲ್ಲ ಖರ್ಚು ಮಾಡಿ ಮಳೆ ಕಾಯ್ಕೊಂತ ಕೂತ್ಕೊಂಡಿರ್ತೀವ, ಹೋಯ್ತು ಅಂದ್ರೆ ಬಿತ್ತಿದೆ ಸರ್. ಈಗ 15 ದಿನ ಆಯ್ತು ಸರ್, ಬಿತ್ತಿದಾಗಳಿಂದಲೂ ಮಳೆ ಇಲ್ಲ ಸರ್. ಸ್ವಲ್ಪನೂ ಬಂದೇ ಇಲ್ವಾ ಸರ್ ಬಿತ್ತಿದಾಗ? ಅದೇ ಸರ್, ಇಲ್ಲ ಸ್ವಲ್ಪನೂ ಬಂದಿಲ್ಲ ಅಂದ್ರೆ ಹಿಂದೆ ಸರ್, ಹಿಂಗ್ ಊರಾಗಾದ್ರೆ ಹೊಲಗಿರಲ್ಲ, ಹೊಲಕ್ಕಾದ್ರೆ ಊರಾಗಿರಲ್ಲ. ಓಕೆ ಓಕೆ. ಊರಲ್ಲಿ ಬರ್ದೇ ಇದ್ರು ಒಂದ್ ವೇಳೆ ಹೊಲಗಳಿಗೆ ಬರ್ತಕ್ಕಂಥ ತುಂಬಾ. ಹಾ ಸರ್, ಬರ್ಬೇಕು, ಬರ್ತಾ ಇಲ್ಲ ಸರ್, ಏನ್ ಮಾಡೋದು? ಬರುತ್ತೆ ಬರುತ್ತೆ ಸರ್. ಯಾಕೆಂದ್ರೆ ಹವಾಮಾನ ಇಲಾಖೆಯವರು ಸ್ಟ್ರಾಂಗ್ ಆಗಿ ಪ್ರೊಡಿಕ್ಟ್ ಮಾಡಿದ್ದಾರೆ, ಇನ್ನೊಂದು 3 ದಿನಗಳ ಕಾಲ ಅತ್ಯುತ್ತಮವಾಗಿರ್ತಕ್ಕಂಥ ಮಳೆ ಬರುತ್ತೆ ಅಂತ. ಬಂದ್ರೆ ಸಾಕು ಸರ್, ನಿಮ್ಮ ಆಶೀರ್ವಾದ. ಅಯ್ಯೋ, ನಮ್ಮ ಆಶೀರ್ವಾದ ಅಲ್ಲ ಸರ್, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು. ಯಾಕೆಂದ್ರೆ ದೇಶಕ್ಕೆ ಅನ್ನ ಕೊಡ್ತಿರಕ್ಕಂತ ದೊಡ್ಡ ಭಾಗ್ಯವಂತರು ನೀವು. ಹಾ ಸರ್, ನಮ್ ಕೈಯಲ್ಲಿ ಏನಿದೆ ಸರ್, ಎಲ್ಲ ದೇವ್ರು ಎಲ್ಲ. ನಿಜ ಸರ್, ನಿಜ, ಎಲ್ಲ ದೇವರ ಅನುಗ್ರಹ. ಆದ್ರೆ ರೈತರು ಅಂದ್ರೆ ದೇಶಕ್ಕೆ ಅನ್ನ ನೀಡುವಂತವ್ರು, ನೀವಿರ್ಲಿಲ್ಲ ಅಂದ್ರೆ ನಾವೇನು ತಿನ್ನಕ್ಕೆ ಆಗಲ್ವಲ್ಲ. ಹೌದು ಸರ್, ಅದೇನು ಸರಿ. ಖಂಡಿತ ಖಂಡಿತ ಸರ್, ತುಂಬಾ ಒಳ್ಳೆ ಒಂದು ಇದ್ರಲ್ಲಿ ಇದೀರಿ ಸರ್. ಡೋಂಟ್ ವರಿ ಸರ್, ಖಂಡಿತ ಮಳೆ ಬಂದೇ ಬರುತ್ತೆ ಅಂತ ಹೋಪ್ಸ್ ನಮ್ಗಿದೆ.
ಬನ್ನಿ ಸರ್ ನಾವು. ಆಮೇಲೆ ಸರ್ ನಮ್ ಶ್ರೀಮತಿ ಇವತ್ತು ಹುಟ್ಟಿ ಹಬ್ಬ ಸರ್. ಓ ಸೂಪರ್ ಸರ್, ಮೊದಲನೇ ಕಾಲರ್ ಕೂಡ ಅದನ್ನೇ ಇತ್ತು ಹೇಳಿದ್ರು, ಅವ್ರದ್ದು ಶ್ರೀಮತಿಯವ್ರ ಹುಟ್ಟುಹಬ್ಬ, ಇವತ್ತು ನಿಮ್ಮ ಶ್ರೀಮತಿಯವರು ಕೂಡ ಹುಟ್ಟುಹಬ್ಬ, ತುಂಬಾ ಖುಷಿ ಸರ್. ಮೇಡಮ್ ಅವ್ರಿಗೆ ಒಂದು ವಿಶೇಷ ತಿಳಿಸ್ಬಿಡಿ ಸರ್. ಸರ್ ಹುಟ್ಟುಹಬ್ಬದ ಶುಭಾಶಯಗಳು ಗಂಗಾ. ಸೂಪರ್. ನಿಮ್ಮ ಮೇಡಮ್ ಅವ್ರದ್ದು ಏನು ಸರ್ ಫೇವ್ರೆಟ್ ಡಿಶ್ ಅಥವಾ ಫೇವ್ರೆಟ್ ಏನು ಇಷ್ಟ ಆಗುತ್ತೆ ಸರ್ ಅವ್ರಿಗೆ? ಸರ್ ಅವರು ಏನಿಷ್ಟ ಅಂದ್ರೆ ಏನು ಅಂತ ಹೇಳಿ ಸರ್ ನಾವು. ಅಲ್ಲ ಅಲ್ಲ, ನಾನು ಹೇಳ್ತಿರೋದು ಊಟದಲ್ಲಿ ಅಥವಾ ತಿಂಡಿಯಲ್ಲಿ ಏನಾದ್ರು ಒಂದು ತುಂಬಾ ವಿಶೇಷ ಅಂತ ಇರುತ್ತಲ್ಲ. ಹಾಗೇನಿಲ್ಲ ಸರ್, ಯಾವ್ದಾದ್ರು ಮಾಡ್ತಾರೆ, ಯಾವ್ದಾದ್ರು ಇಷ್ಟನೇ ಅವ್ರಿಗೆ. ಓಕೆ ಓಕೆ. ವೆಜ್ಜಾ ನಾನ್ ವೆಜ್ಜಾ ಸರ್? ಇಲ್ಲ ಸರ್, ವೆಜ್, ನಾನ್ ವೆಜ್ ಇಲ್ಲ ನಮ್ದು. ಹೌದಾ, ಪ್ಯೂರ್ ವೆಜ್. ಹಾಗಾದ್ರೆ ಇವತ್ತಿನ ಹೋಳಿಗೆ ನಮ್ಮ ಮನೆಯಲ್ಲಿ ಮಾಡ್ಬೇಕು ಸರ್, ಇವಾಗ ಇನ್ನು ಮಾಡಿಲ್ಲ, ಮಾಡ್ಬೇಕು. ಬೆಳಗ್ಗೆ ಟಿಫನ್ ಮಾಡಿದ್ದಾರೆ. ಓಕೆ ಓಕೆ. ಹಾ ಸರ್. ಸೊ ನಿಮ್ಮ ಪರವಾಗಿ ಮತ್ತೆ ನಮ್ಮೆಲ್ಲರ ಪರವಾಗಿ ನಿಮ್ಮ ಒಂದು ಮೇಡಮ್ ಅವ್ರಿಗೆ, ವೈಫ್ಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನಾವೆಲ್ಲ ಮಧ್ಯಾಹ್ನ ಅಲ್ಲಿಗೆ ಬರ್ಬೋದಾ ಸರ್ ಹಾಗಿದ್ರೆ ಊಟಕ್ಕೆ? ಬನ್ನಿ ಸರ್, ಬನ್ನಿ. ನೀವು ಬರೋದು ಹೆಚ್ಚ, ನಾವು ನಿಮಗೆ ಊಟ ಮಾಡಿ ಬಡ್ಸೋದು ಹೆಚ್ಚು ಸರ್, ನೀವು ಬರ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈತರ ಪ್ರೀತಿ ಮಾತುಗಳು ಹಾಗೆ ಸರ್, ಖಂಡಿತ ಊಟಕ್ಕೆ ಬರ್ತೀವಿ. ಸರ್, ನಾವ್ ಯಾರಿಗೂ ನಮಗೆ ಏನೇ ತೊಂದ್ರೆ ಬಂದ್ರು ಊಟಕ್ಕೆ ಮಾತ್ರ, ಯಾವ್ದೇ ಒಬ್ರು ಬಂದ್ರು ನಮಗೆ ಊಟಕ್ಕೆ ಅದಕ್ಕೆಲ್ಲ ಏನ್ ದೇವರೇನ್ ನಮಗೆ ಕಡಿಮೆ ಮಾಡಿಲ್ಲ ಸರ್. ಸರ್ ಅದೇ ನಮ್ಮ ಭಾರತೀಯ ಶ್ರೀಮಂತನ ಅಂದ್ರೆ ಅದೇ ಸರ್. ಸರ್, ನೀರ್ ಕೇಳಿದ್ರೆ ಮಜ್ಜಿಗೆ ಕೊಡ್ತೀವಿ, ಮಜ್ಜಿಗೆ ಕೇಳಿದ್ರೆ ಊಟ ಕೊಡ್ತೀವಿ ಸರ್. ಹೌದು ಸರ್, ಹೌದೌದು. ನಮಗೆ ಊಟಕ್ಕೆ ಏನ್ ಕೊರತೆ ಮಾಡಿಲ್ಲ ಸರ್ ದೇವ್ರು. ಎಷ್ಟು ನಮ್ಗೆ ಕಷ್ಟಪಟ್ಟದಕ್ಕೆ ಊಟಕ್ಕಂತೂ ಅನ್ನ ಬಟ್ಟೆಗೆ ನಮ್ಗೇನ್ ತೊಂದ್ರೆ ಇಲ್ಲ ಸರ್. ಒಳ್ಳೇದಾಗ್ಲಿ ಸರ್, ರೈತರು ಖುಷಿಯಾಗಿರ್ಬೇಕು ಸರ್ ಯಾವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಮೇಡಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆ ತಿಳಿಸಿ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಕರೆ ಮಾಡ್ತಾ ಇರಿ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಗಂಗಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನಾನು ಮಾದಕ ದ್ರವ್ಯದ ಬಗ್ಗೆ ಮಾತಾಡ್ತಾ ಇದ್ದೆ ತುಂಬ ಬೇಸರದಿಂದ. ಸೊ ಮಾದಕ ದ್ರವ್ಯವನ್ನು ಎಲ್ಲ ಪೇರೆಂಟ್ಸ್ಗಳು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಮಕ್ಕಳ ಕಡೆ ಗಮನ ಕೊಡಬೇಕು. ಮತ್ತೆ ಇನ್ನೊಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ನಮಸ್ತೆ ದಾವಣಗೆರೆ ಸರ್, ಹೇಳಿ ಸರ್. ಹಲೋ ಸರ್ ನಮಸ್ತೆ, ಹೇಳಿ ಸರ್. ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಸರ್ ದಯವಿಟ್ಟು. ಎಸ್ ಹೇಳಿ ಸರ್, ಯಾರು ಮಾತಾಡ್ತಾ ಇರೋದು? ಚೆನ್ನಗಿರಿಂದ ಮಾತಾಡ್ತೀನಿ ಸರ್. ಹೇಳಿ, ತಮ್ಮ ಹೆಸರು? ಸರ್ ಸ್ವಲ್ಪ ಜೋರಾಗಿ ಮಾತಾಡಿ. ತಮ್ಮ ಹೆಸರೇನು ಸರ್? ಹಲೋ ಹಲೋ ಸರ್, ತಮ್ಮ ಹೆಸರು? ಸಚಿನ್ ನನ್ನ ಹೆಸರು. ಸಚಿನ್. ಸಚಿನ್ ಏನ್ ಮಾಡ್ತಿದ್ರಿ ಸಚಿನ್ ಜಿ? ನಾವು SLC ಓದ್ತಾ. ಓಕೆ ಸಚಿನ್ ಅವರ, ಈ ಬಾರಿ SLC ಓದ್ತಾ ಇದ್ರಿ. ಸೊ ಹೇಗಿದೆ ಪ್ರಿಪ್ರೇಷನ್? ಮೊಟ್ಟ ಮೊದಲನೇ ಬಾರಿಗೆ ಮೆಟ್ರಿಕ್ಗೆ ಕಾಲಿಟ್ಟಿದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ ಮೊದಲನೇದಾಗಿ? ಎಸ್, ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸಚಿನ್? ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಸರ್, ಅಪ್ಪಾಜಿ ಅಮ್ಮಂದು ಮದುವೆ ದಿವಸ ಸರ್. ಏನಂದ್ರಿ? ಓಕೆ ಓಕೆ, ನಿಮ್ಮ ಅಪ್ಪ ಅಮ್ಮಂದು ಆನಿವರ್ಸರಿನಾ ಇವತ್ತು? ಎಸ್ ಸರ್. ನೀವೇ ಮೊದಲು ವಿಶ್ ಮಾಡ್ಬಿಡಿಪ್ಪ. ಹ್ಯಾಪಿ ಮ್ಯಾರೇಜ್ ಲೈಫ್ ಅಪ್ಪ ಅಮ್ಮ. ಸೂಪರ್ ಸಚಿನ್ ಜಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಕೂಡ ನಿಮ್ಮ ಪೂಜ್ಯ ತಂದೆ ತಾಯಿಯವರಿಗೆ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರಿಗೆ ವಿಶಸ್ಸನ್ನು ತಿಳಿಸ್ತಾ ಇದ್ದೀವಿ. ಅವ್ರು 100 ಕಾಲ ಹೀಗೆ ಸಂತೋಷವಾಗಿರಲಿ ಅಂತ ನಾವು ಕೂಡ ಪ್ರೇ ಮಾಡ್ತೀವಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಚಿನ್ ಅವರೇ ಕಾಲ್ ಮಾಡಿದ್ದಕ್ಕೆ. ಬಹುಶಃ ಅಲ್ಲೆಲ್ಲ ಒಂದು ಕಡೆ ನೆಟ್ವರ್ಕ್ ಸರಿಯಾಗಿ ಕನೆಕ್ಟ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಅವ್ರು ಹೇಳಿದ್ದು ನನಗೆ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಸೊ ಅವರ ಒಂದು ಅಪ್ಪ ಅಮ್ಮಂದರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ್ತಾ ನಾವು ಎಲ್ಲ ಪೇರೆಂಟ್ಸ್ಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ, ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ಒಂದಷ್ಟು ಜವಾಬ್ದಾರಿಯಿಂದ ಗಮನ ವಹಿಸಿ. ಅದರಲ್ಲೂ ಕೂಡ ಯಾರು ಈ ವರ್ಷ ಎಲ್ಲ PUC ಇದ್ದಾರೆ, SSLC ಇದ್ದಾರೆ, ಮತ್ತು ಯಾರೆಲ್ಲ ಡಿಗ್ರಿ ಕಾಲೇಜ್ಗಳಿಗೆ ಮೊದಲನೇ ಬಾರಿಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ನಿಮ್ಮ ಮಕ್ಕಳ ಮೇಲೆ ನೀವು ಒಂದಷ್ಟು ಜವಾಬ್ದಾರಿಯಿಂದ ನಿಗಾ ವಹಿಸ್ತಕ್ಕಂಥದ್ದು ತುಂಬ ಅವಶ್ಯಕತೆ ಆಗುತ್ತೆ. ಏಕೆಂದರೆ ಕಾಲೇಜು ಮತ್ತು ಈ ಟೀನೇಜ್ ಅಂತಕ್ಕಂಥದ್ದೇ ಹಾಗೆ, ಏನು ನೋಡಿದ್ರು ನಾವು ಈಸಿಯಾಗಿ ಅಟ್ರಾಕ್ಟ್ ಆಗಿಬಿಡ್ತೀವಿ, ಏನು ನೋಡಿದ್ರು ಕೂಡ ನಾವು ಈಸಿಯಾಗಿ ಅದರ ಮೇಲೆ ಒಂದು ಬಯಾಸ್ ಆಗಿ ಮೋಟಿವೇಟ್ ಆಗಿಬಿಡ್ತೀವಿ. ಸೊ ಪಕ್ಕದವ್ರು ಸ್ಮೋಕ್ ಮಾಡ್ತಿದ್ರೆ ಎಸ್ ನಾನು ಒಂದು ದಮ್ ಯಾಕೆ ನೋಡಬಾರ್ದು ಅಂತ ಅನ್ಸುತ್ತೆ. ಪಕ್ಕದವ್ರು ಗುಟ್ಕ ಹಾಕ್ಕೊಳ್ತಿದ್ರೆ ವೈ ಶುಡ್ ನಾಟ್ ಐ ಅಂತ ಅನ್ಸುತ್ತೆ. ಅದೇ ರೀತಿ ಏನಾದ್ರು ಪಕ್ಕದವ್ರಿಗೆ ಲಿಕ್ಕರ್ ತೆಗೆದುಕೊಳ್ತಕ್ಕಂಥ ಬ್ಯಾಡ್ ಹ್ಯಾಬಿಟ್ ಇದ್ದರೆ ವೈ ಡೋಂಟ್ ಐ ಟ್ರೈ ಒನ್ ಸಿಪ್ ಅಂತ ಬಂದ್ಬಿಡುತ್ತೆ. ಸೊ ಅದರಲ್ಲೂ ಕೂಡ ಹುಡುಗರಲ್ಲಿ ಈ ಸಮಸ್ಯೆ ತುಂಬ ಕಾಮನ್.
ಎಷ್ಟೋ ಒಂದು ಕಡೆ ಅವರು ಫ್ರೆಂಡ್ಸ್ ಇರೋರು ಅವ್ರನ್ನ ಮೋಟಿವೇಟ್ ಮಾಡ್ಬೋದು, ಏನಾಗಲ್ಲ ಒಂದು ಸ್ಮಾಲ್ ಬೇರೆ ತೊಗೊಂಡ್ರೆ ಜಸ್ಟ್ ಟ್ರೈ ಮಾಡೋಂಥ 1-2 ದಿವಸ 3ನೇ ದಿವಸ ಆದಮೇಲೆ 4ನೇ ದಿವಸ ಇವನೇ ಹೋಗ್ಬಿಟ್ಟು ಅದನ್ನು ತೊಗೊಳೋವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಆ ರೀತಿಯ ಒಂದು ಡೇಂಜರಸ್ ಆಗಿರ್ತಕ್ಕಂಥದ್ದು ಈ ಲಿಕ್ಕರ್. ಅದೇ ಬರೀ ಲಿಕ್ಕರೇ ಆಗಬೇಕು ಅಂತ ಇಲ್ಲ, ಗುಟ್ಕಾ ಆದರೂ ಅಷ್ಟೇ, ಸ್ಮೋಕಿಂಗ್ ಆದರೂ ಅಷ್ಟೇ, ಯಾವುದೇ ರೀತಿಯ ಮಾದಕ ವಸ್ತುಗಳಾದರೂ ಕೂಡ ಅಷ್ಟೇ. ಸೊ ಗಾಂಜಾ, ಅಫೀಮ್ ಇವೆಲ್ಲದರಿಂದ ಸ್ಪಿರಿಟ್ ಆಗಿರ್ಬೋದು, ಎಲ್ಲದರಿಂದ ಮಕ್ಕಳನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಪೇರೆಂಟ್ಸ್ನ ತುಂಬ ದೊಡ್ಡ ಜವಾಬ್ದಾರಿಯಾಗಿದೆ. ಮೊನ್ನೆ ತಾನೇ ನೋಡ್ತಾ ಇದ್ವಿ ನಾವು, ಮುಂಬೈಯಲ್ಲಾಗಿರ್ಬೋದು, ಗುಜರಾತಲ್ಲಾಗಿರ್ಬೋದು, ಮತ್ತು ಗೋವಾದಲ್ಲಾಗಿರ್ಬೋದು ಹಲವಾರು ರಸ್ತೆ ಅಪಘಾತಗಳು ಕಂಡುಬಂದವು. ಎಲ್ಲ ಅಪಘಾತಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಇತ್ತು, ಏನು ಅಂದರೆ ಯಾರು ಡ್ರೈವ್ ಮಾಡ್ತಿದ್ದಾರೆ ಅವರು ಐದರ್ ಆಲ್ಕೋಹಾಲಿಕ್ ಆಗಿದ್ದಾರೆ ಅಥವಾ ಡ್ರಿಂಕ್ಸ್ ಮಾಡಿದ್ದಾರೆ ಅಥವಾ ಅವರು ಗಾಂಜಾ ಮತ್ತು ಅಫೀಮ್ ಸ್ಪಿರಿಟ್ ಯಾವುದೋ ಒಂದರಲ್ಲಿ ಅವರು ತೊಗೊಂಡಿದ್ದಾರೆ. ಸೊ ಹಾಗಾಗಿ ಅವರ ಮೈ ಮೇಲೆ ಪ್ರಜ್ಞೆ ಇಲ್ಲದೇ ಅವರು ವಾಹನ ಚಲಾವಣೆ ಮಾಡಿದ್ದಾರೆ. ನಿಂತಿರ್ತಕ್ಕಂಥ ವಾಹನಕ್ಕೆ ಹೋಗಿ ಡ್ಯಾಶ್ ಮಾಡಿ ಎಷ್ಟೋ ಜನರ ಪ್ರಾಣವನ್ನು ತೆಗೆದುಕೊಂಡಿದ್ದಾರೆ. ಫುಟ್ಪಾತ್ ಮೇಲೆ ಮಲ್ಕೊಂಡಿದ್ದ ಭಿಕ್ಷುಕರ ಮೇಲೆ ವಾಹನವನ್ನು ಚಲಾವಣೆ ಮಾಡಿ 5-6 ಜನರ ಸಾವಿಗೆ ಕಾರಣ ಆಗಿದ್ದಾರೆ. ಸೊ ನೋಡಿ, ಇಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮ ದೇಹಕ್ಕೆ ತೊಂದರೆ ಮಾಡ್ಕೊಳೋದ್ರ ಜೊತೆಗೆ ಬೇರೆಯವರ ಜೀವವನ್ನು ತೆಗಿತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರೂ ಕೇರ್ಫುಲ್ ಆಗಿರಬೇಕು. ದಯವಿಟ್ಟು ಎಲ್ಲ ನನ್ನ ಪ್ರೀತಿಯ ಯೂತ್ಸಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ನೀವೇ ನಮ್ಮ ದೇಶದ ಆಸ್ತಿ. ಸೊ ನಿಮ್ಮಿಂದನೇ ಈ ದೇಶ ಮುಂದೆ ಹೋಗಬೇಕಾಗಿದೆ. ಹಾಗಾಗಿ ಯಾರೆಲ್ಲ ಈ ಮಾದಕ ವಸ್ತುಗಳ ಬಳಕೆಯಲ್ಲಿದ್ದೀರಿ, ಮಾದಕ ವಸ್ತುಗಳ ದಾಸರಾಗಿದ್ದೀರಿ, ಅವರು ದಯವಿಟ್ಟು ಇದರಿಂದ ಹೊರಗೆ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ. ಅದಾದ ನಂತರ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀನಿ. ಅದರ ಜೊತೆಗೆ ಏನೆಲ್ಲ ಹೆಲ್ತ್ ಟಿಪ್ ಹೇಳಬೇಕಂತ ಇದ್ದೀನಿ, ಮತ್ತು ಒಂದು ಗುರುವಾಣಿಯನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ವಾಚ್ ಒನ್ ಬ್ಯೂಟಿಫುಲ್ ಟ್ರ್ಯಾಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಹಲವಾರು ಇತರೆ ವಿಚಾರಗಳ ಬಗ್ಗೆ ಕೂಡ ನಾನು ತಿಳಿಸಲಿಕ್ಕಿದೆ. ಮೊದಲನೇದಾಗಿ ದಾವಣಗೆರೆ ಚನ್ನಗಿರಿ ವಿರೂಪಾಕ್ಷಪ್ಪ ಧರ್ಮಶಾಲಾ ಟ್ರಸ್ಟ್ನಿಂದ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. SLC ಮತ್ತು PUC ಡಿಗ್ರಿಗಳಲ್ಲಿ ಅತಿ ಹೆಚ್ಚು ಅಂಕ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಅರ್ಹರಿದ್ದೀರಿ, ಹೆಚ್ಚಿನ ಅಂಕ ತೆಗೆದುಕೊಂಡಿದ್ದೀರಿ, ಇದರಲ್ಲಿ ಯಾವುದೇ ರೀತಿಯ ಸಮುದಾಯಕ್ಕೆ ಇದು ಸೀಮಿತವಾಗಿಲ್ಲ, ಎಲ್ಲ ಸಮುದಾಯಗಳಿಗೆ ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಚನ್ನಗಿರಿ ವಿರೂಪಾಕ್ಷಪ್ಪ ಧರ್ಮಶಾಲಾ ಟ್ರಸ್ಟ್ನ ತಾವು ಸಂಪರ್ಕ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಅತ್ಯಂತ ಸಂಭ್ರಮದ ವಿಚಾರ, ಸಂತಸದ ವಿಚಾರ ಅಂದರೆ ಕಳೆದ ಬಾರಿಯ ವಿಶ್ವಕಪ್ ಸೋಲನ್ನು ಮರೆಸ್ತಕ್ಕಂಥ ಘಟನೆ ನಿನ್ನೆ ನಡೀತು. ಅದೇನು ಅಂದರೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಗೆದ್ದು ಈಗ ಆಲ್ರೆಡಿ ಸೆಮಿಫೈನಲ್ನ ಎಂಟ್ರಿ ಆಗಿದೆ. ಹೆಚ್ಚು ಕಡಿಮೆ ಆಸ್ಟ್ರೇಲಿಯಾದ ಒಂದು ಪಯಣ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಕಳೆದ ಬಾರಿಯ ಒಂದು 50 ಓವರ್ಸ್ ವರ್ಲ್ಡ್ ಕಪ್ ಏನಿತ್ತು ಅದು ತಮಗೆಲ್ಲ ಗೊತ್ತಿರೋ ಹಾಗೆ ಫೈನಲ್ವರೆಗೂ ಅಜೇಯವಾಗಿ ಬಂದ್ವಿ. ಆದರೆ ಕೊನೆಗೆ ಒಂದು ಕೆಟ್ಟ ಪಂದ್ಯದಿಂದ ನಾವು ವಿಶ್ವಕಪ್ಪನ್ನು ಕೈ ಚೆಲ್ಲಬೇಕಾಯಿತು. ಆ ನೋವು ಬಹುಶಃ ಭಾರತೀಯರಿಗೆ ಇನ್ನೂ ಹೋಗಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಏಕೆಂದರೆ ಭಾರತದಲ್ಲಿ ಕ್ರಿಕೆಟ್ ಅಂದರೆ ಅದನ್ನು ಪೂಜಿಸ್ತಾರೆ, ಪ್ರತಿಯೊಬ್ಬರ ಉಸಿರಿನಲ್ಲೂ ಕೂಡ ಕ್ರಿಕೆಟ್ ಇದೆ. ನಮ್ಮ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಆಗಿದ್ರೂ ಕೂಡ ನಾವಿಲ್ಲಿ ಹೆಚ್ಚಿನ ಒಲವು ಕೊಡ್ತಕ್ಕಂಥದ್ದು ಕ್ರಿಕೆಟಿಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಕ್ರಿಕೆಟನ್ನು ಯಾವ ರೀತಿ ಪೂಜಿಸ್ತಾರೆ ಭಾರತದಲ್ಲಿ ಅಂದರೆ ಸಚಿನ್ ಅವ್ರನ್ನ ಕ್ರಿಕೆಟ್ ದೇವರು ಅಂತಲೇ ಜಗತ್ತು ಪೂಜಿಸೋ ಮಟ್ಟಿಗೆ ನಾವು ಬಂದಿದ್ದೀವಿ. ಸೊ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇಶದಲ್ಲಿ ಇವತ್ತು ಮತ್ತೆ ಸಾಧಿಸ್ತಾ ಇದೆ ಭಾರತ, ಅತ್ಯಂತ ವಿಜಯ ಕಡೆ ಹೋಗ್ತಾ ಇದೆ. ಇನ್ನೇನು 2 ಹೆಜ್ಜೆ ಸೆಮಿಫೈನಲ್ ಈಗ ಆಲ್ರೆಡಿ ಆಂಗ್ಲರ ವಿರುದ್ಧ ಅದು ಫಿಕ್ಸ್ ಆಗಿದೆ. ನಾಳೆ ಆ ಮ್ಯಾಚ್ ಇದೆ ಸಾಯಂಕಾಲ 7 ಗಂಟೆಗೆ. ಆ ಪಂದ್ಯ ಏನಾದ್ರು ಗೆದ್ದಿದ್ದೆ ಆದರೆ ಮತ್ತೊಮ್ಮೆ ವಿಶ್ವಕಪ್ ಫೈನಲ್ಗೆ ಭಾರತ ಹೋಗ್ತಾ ಇದೆ. 2020 ವಿಶ್ವಕಪ್ನಲ್ಲಿ ಈಗ ಆಲ್ರೆಡಿ ಧೋನಿಯವರ ಸಾರಥ್ಯದಲ್ಲಿ 1 ಬಾರಿ ಗೆದ್ದಿತ್ತು. ಸೊ ಈ ಬಾರಿ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಸೊ ಎಲ್ಲರೂ ಹೋಪ್ ಮಾಡೋಣ, ವಿಶ್ ಮಾಡೋಣ. ಒಂದು ತಂಡವಾಗಿ ಅತ್ಯುತ್ತಮವಾಗಿ ಭಾರತ ಆಡ್ತಾ ಇದೆ. ಹಲವಾರು ಪಂದ್ಯಗಳನ್ನು ಈಗಾಗಲೇ ಗೆದ್ದಿದೆ, ಅಜೇಯವಾಗಿ ಹೋಗ್ತಾ ಇದೆ. ಒಂದೇ ಒಂದು ಪಂದ್ಯದಲ್ಲೂ ಕೂಡ ಇದುವರೆಗೂ ಭಾರತ ಸೋತಿಲ್ಲ. ಅಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ತಂಡದಲ್ಲಿ ಎಲ್ಲರೂ ಕೂಡ ಒಂದು ಬೆಸ್ಟ್ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದಾರೆ. ನಿನ್ನೆ ನಡೆದಂಥ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅದೆಷ್ಟು ಅದ್ಭುತವಾಗಿ ಆಡೋದು ಅಂದರೆ ಕೇವಲ 41 ಎಸೆತಗಳಲ್ಲಿ 92 ರನ್ಗಳನ್ನು ಚಚ್ಚಿದ್ರು. ಬಹುಶಃ ಶತಕ ಅವ್ರದ್ದು ಮಿಸ್ ಆಗಿರಲಿಲ್ಲ ಅಂದರೆ ಆ ಸ್ಕೋರ್ ಇನ್ನೂ ಎಷ್ಟಕ್ಕೆ ಹೋಗ್ತಿತ್ತೋ ಗೊತ್ತಿಲ್ಲ. ಸೊ ಭಾರತದ ಬ್ಯಾಟ್ಸ್ಮನ್ಗಳು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಆಡ್ತಿದ್ರು, ಎಕ್ಸೆಪ್ಟ್ ಕೊಹ್ಲಿ ಅವ್ರನ್ನ ಬಿಟ್ಟರೆ ರೋಹಿತ್ ಶರ್ಮಾ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, ಅದೇ ರೀತಿ ಉಪನಾಯಕ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಎಲ್ಲರದ್ದು ಕೂಡ ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ ಇತ್ತು. ಒಳ್ಳೆ ಸ್ಕೋರನ್ನು ಮಾಡಿದ್ರು. ಶಿವಮ್ ದುಬೆ ಅವರು ಕೂಡ ಚೆನ್ನಾಗಿ ಆಡಿದ್ರು. ಸೊ ಇದೆಲ್ಲ ಒಂದು ಟೀಮ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಕೇವಲ 2 ಪಂದ್ಯಗಳಲ್ಲಿ ಸೆಮಿಫೈನಲ್ ಕೂಡ ಏನಾದ್ರು ಭಾರತ ಗೆದ್ದಿದ್ದೆ ಆದರೆ ಇನ್ನು ಫೈನಲ್ಗೆ ಎಂಟ್ರಿ ಆಗುತ್ತೆ. ಸೊ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕದ ಸಾರಥ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ವಿಶ್ವಕಪ್ಪನ್ನು ಭಾರತ ಗೆಲ್ಲುವಾಗ ಆಗಲಿ ಅಂಥೇಳಿ ಸಂಪೂರ್ಣ ಭಾರತದ 142 ಕೋಟಿ ಜನ
ವಿಶ್ ಮಾಡ್ತಾ ಇದ್ದಾರೆ, ಪ್ರೇ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ವಿಶ್ ಮಾಡೋಣ, ಭಾರತ ಗೆಲ್ಲಿ, ಇನ್ನುಳಿದಿರ್ತಕ್ಕಂಥ 2 ಪಂದ್ಯವನ್ನು ಗೆದ್ದು ಮತ್ತೊಮ್ಮೆ ವಿಶ್ವಕಪ್ ಹೀರೋಗಳು ಆಗಲಿ ಅಂಥೇಳಿ, ವಿಶ್ವಕಪ್ ಕಿರೀಟವನ್ನು ಭಾರತಕ್ಕೆ ಹೊತ್ತು ತರಲಿ ಅಂಥೇಳಿ ನಾವು ಕೂಡ ಪ್ರೇ ಮಾಡೋಣ ಮತ್ತು ವಿಶ್ವಾಸನ್ನು ಕಳಿಸೋಣ. ಅದೇ ರೀತಿ ಇನ್ನೊಂದು ಏನು ಅಂದರೆ, ಮುಂದಿನ ದಿನಗಳಲ್ಲಿ ಯಾರೆಲ್ಲ ವೆಹಿಕಲ್ಸಲ್ಲಿ 2 ವೀಲರ್ಸಲ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಿ ಅವ್ರಿಗೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ. ಅದೇನು ಅಂದರೆ, ನೀವು ನಿಮ್ಮ ಮಕ್ಕಳಿಗೆ ಶಿಶು ಕವಚವನ್ನು ಹಾಕಲೇಬೇಕು. ಅಂದರೆ ಸ್ಕೂಟರ್ನಲ್ಲಿ ನೀವು ಕೂರಿಸ್ಕೋತೀರಿ ಅಂದರೆ ಮಕ್ಕಳನ್ನ ಹಿಂದ್ಗಡೆ ಒಂದು ಬೆಲ್ಟ್ ಹಾಕಿ ಕೂರಿಸ್ಲೇಬೇಕು. ಹಾಗೆ ಒಂದು ವೇಳೆ ನೀವು ಹಾಕಲಿಲ್ಲ ಅಂದರೆ, ಅದರಲ್ಲೂ ಕೂಡ 4 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನು ನೀವೇನಾದ್ರು ಸ್ಕೂಟರ್ನಲ್ಲಿ ಹಿಂದೆ ಕೂರಿಸ್ಕೊಂಡು ಹೋಗ್ತೀರಿ ಅಂದರೆ, ಅವ್ರಿಗೆ ನೀವು ಬೆಲ್ಟ್ ಹಾಕಿಲ್ಲ ಅಂದರೆ ನಿಮಗೆ ಆನ್ ದ ಸ್ಪಾಟ್ ಫೈನ್ ಬೀಳುತ್ತೆ. ಸೊ ದಯಮಾಡಿ ಎಚ್ಚರಿಕೆಯಿಂದ ನೀವು ಸೀಟ್ ಬೆಲ್ಟನ್ನು ಹಾಕೋಬೇಕು. ಮತ್ತು ನಿಮ್ಮ ವೆಹಿಕಲ್ನ ವೇಗದ ಮಿತಿ 40 ಕಿಲೋಮೀಟರ್ ದಾಟೋ ಹಾಗಿಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ 2 ವೀಲರ್ಸಲ್ಲಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತೀರಿ ಸ್ಕೂಲ್ಗಳಿಗೆ ಮತ್ತು ಹೊರಗಡೆ, ಸೊ ನಿಮ್ಮ ವೆಹಿಕಲ್ನ ಸ್ಪೀಡ್ ಲಿಮಿಟ್ 40 ಕಿಲೋಮೀಟರನ್ನು ದಾಟಬಾರ್ದು. ಹಾಗೂ ಕಂಪಲ್ಸರಿಯಾಗಿ ತಾವೆಲ್ಲರೂ ಕೂಡ ಸೀಟ್ ಬೆಲ್ಟನ್ನು ಹಾಕ್ಕೊಂಡಿರಬೇಕು ಅಂಥೇಳಿ ಹೇಳ್ತಾ ಇದ್ದೀನಿ. ಇನ್ನೊಂದು ಏನಂದರೆ, ವಿಶೇಷವಾಗಿ ಇವತ್ತು ಒಂದು ಇಂಪಾರ್ಟೆಂಟ್ ಮೆಸೇಜನ್ನು ರಾಜ್ಯ ಸರ್ಕಾರದವ್ರು ಕಳಿಸಿದ್ದಾರೆ. ಇದೇನು ಅಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ತಿಂಡಿಗಳಿಗೆ ಕೃತಕವಾಗಿರ್ತಕ್ಕಂಥ ಬಣ್ಣನ ಬೆರೆಸ್ಬಿಟ್ಟು ಅದು ತುಂಬ ಚೆನ್ನಾಗಿ ಕಾಣೋ ಹಾಗೆ, ಟೇಸ್ಟಿಯಾಗಿ ಬರೋ ಹಾಗೆ ಮಾಡ್ತಾಯಿದ್ರು. ಅದು ಈಗಾಗಲೇ ಗೋಬಿ ಮಂಚೂರಿಯಲ್ಲಿ ನಡೀತಾ ಇತ್ತು. ಬಟ್ ಅದನ್ನು ಹಾಕಬಾರ್ದು ಅಂತ ಹೇಳಿ ಬ್ಯಾನ್ ಮಾಡಿದ್ದಾರೆ. ಸೊ ಈಗ ಅದೇ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಚಿಕನ್ ಕಬಾಬ್ ಮತ್ತು ಫಿಶ್ಗೆ ಯಾವುದೇ ರೀತಿಯ ಕೃತಕವಾದ ಬಣ್ಣವನ್ನು ಬಳಸೋ ಹಾಗಿಲ್ಲ ಅಂಥೇಳಿ ವಾರ್ನ್ ಮಾಡಿದ್ದಾರೆ. ಅದು ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಆ ರೀತಿ ಯಾವುದೇ ರೀತಿಯ ಕೃತಕ ಬಣ್ಣವನ್ನು ಬಳಸದೇ ನೀವು ತಯಾರಿಸಬೇಕು. ಹಾಗೂ ಒಂದು ವೇಳೆ ತಪ್ಪಿತಸ್ಥರು ಕಂಡು ಬಂದಲ್ಲಿ ತಕ್ಷಣದಲ್ಲಿ ನಿಮಗೆ 10,000 ರಿಂದ 25,000 ರೂಪಾಯಿವರೆಗೂ ದಂಡ ವಿಧಿಸ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸೊ ಯಾರೆಲ್ಲ ಈ ಒಂದು ಬಿಸ್ನೆಸ್ಸಲ್ಲಿದ್ದೀರಿ, ಚಿಕನ್ ಅಥವಾ ಫಿಶ್ ಫ್ರೈ ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿದ್ದೀರಿ, ಯಾರು ರೋಡ್ ಸೈಡ್ ಗಾಡಿಗಳನ್ನ ಇಟ್ಕೊಂಡಿರಿ, ದಯಮಾಡಿ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವಿರಿ. ಈ ಒಂದು ಚಿಕನ್ ಅಥವಾ ಫಿಶ್ಗಳಿಗೆ, ಕಬಾಬ್ಗಳಿಗೆ ಯಾವುದೇ ರೀತಿ ಒಂದು ಕಲರಿಂಗನ್ನು ಮಿಕ್ಸ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದು ವಿಚಾರ ಇದೆ. ವಿಶೇಷವಾಗಿ ಇದೇ ಡಿಸೆಂಬರ್ 20, 21, 22 ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದ್ದೂರಿಯಾಗಿ 3 ದಿವಸಗಳ ಕಾಲ ಸಕ್ಕರೆಯ ನಾಡು ಮಂಡ್ಯದಲ್ಲಿ ಈ ಒಂದು ಸಭೆ ನಡೀತಾ ಇದೆ, ಅಂದರೆ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸೊ ಯಾರೆಲ್ಲ ಸಾಹಿತಿಗಳಿದ್ದೀರಿ, ಈಗಲೇ ನೀವು ಪ್ರಿಪ್ರೇಷನ್ಸನ್ನು ಮಾಡ್ಕೋಬೇಕು. ಅದೇ ರೀತಿ ಭಾರತದ ಪಾಲಿಗೆ ನಿನ್ನೆ ಅತ್ಯಂತ ಹೆಮ್ಮೆಯ ದಿವಸ ಇತ್ತು ಸಿಡ್ನಿಯಲ್ಲಿ. ಅದೇನು ಅಂದರೆ 22 ಮೆಟ್ರೋ ಟ್ರೈನ್ಗಳು ಆಪರೇಷನ್ ಶುರು ಮಾಡಿದ್ದಾವೆ. 22 ಮೆಟ್ರೋ ಟ್ರೈನ್ ಸಿಡ್ನಿಯಲ್ಲಿ ಶುರು ಆದರೆ ಅದು ಭಾರತಕ್ಕೆ ಏನು ಲಾಭ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ತಿಳಿಸ್ತೀನಿ. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ, ಯಾರಿದು? ನಾವು ಸರ್ ಮಂಜುಳಾ ಅಂತ, ದಾವಣಗೆರೆ. ಓಕೆ ಮಂಜುಳಾ ಮೇಡಮ್, ಏನು ಮಾಡ್ತಾ ಇದ್ದೀರಿ? ಹೌದು ಸರ್. ಓಕೆ ಮಂಜುಳಾ ಮೇಡಮ್, ತಿಂಡಿ ಆಯ್ತಾ? ಹೌದ್ರಿ, ಆಯ್ತ್ರಿ, ತಿಂಡಿ ಆಯ್ತ್ರಿ. ನಿಮ್ದು ಸರ್? ಎಸ್ ಮ್ಯಾಮ್, ಮಾಡಬೇಕು ಇನ್ಮೇಲೆ. ಅಲ್ಲಿ ಸೀದಾ ನಿಮ್ಮನೆಗೆ ಬರೋಣ ಅಂತ ಯೋಚನೆಲಿದ್ದೀವಿ. ಬರ್ರಿ ಸರ್, ಇಡ್ಲಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಖಂಡಿತ ಬರ್ತೀವಿ. ತಟ್ಲೆ ಇಡ್ಲಿನ, ಮಲ್ಲಿಗೆ ಇಡ್ಲಿನ ಅಥವಾ ರೌಂಡ್ ಇಡ್ಲಿನ? ಏನು ಸ್ಪೆಷಲ್ ಇಡ್ಲಿ? ನಮ್ದು ರೌಂಡ್ ಇಡ್ಲಿ ಸರ್, ಕೊಬ್ಬರಿ ಚಟ್ನಿ, ಸಾಂಬಾರು, ಉದ್ನೋಡೆ. ಸೂಪರ್ ಸೂಪರ್, ಬಾಯಲ್ಲಿ ನೀರು ಬರ್ತಾ ಇದೆ ಮೇಡಮ್. ನನಗೆ ಇನ್ನೂ ಅರ್ಧ ಗಂಟೆ ಪ್ರೋಗ್ರಾಮ್ ನಡೆಸಲಿಕ್ಕಿದೆ. ಬರ್ರಿ ಸರ್, ವಿನಾಯಕ ಬಡಾವಣೆ 5ನೇ ಕ್ರಾಸ್ ನಮ್ಮನೆ. ಖಂಡಿತ ಖಂಡಿತ ಮೇಡಮ್, ಒಂದ್ ದಿವಸ ನಿಮ್ಮ ಮನೆಗೆ ಖಂಡಿತ ಇಡ್ಲಿ ವಡ ತಿನ್ನೋದಕ್ಕೆ ಬರ್ತೀವಂತೆ. ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮೇಡಮ್? ಹೇಳಿ ಸರ್. ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಹ್ಞೂ ಸರ್, ಶುಭಾಶಯ ತಿಳಿಸ್ಬೇಕು. ಅದೇ ಇದ್ರದ್ದು ಹೇಳಿದ್ರಲ್ಲ ಸರ್, ನಮಗೆ ಡ್ರಿಂಕ್ಸ್ ಎಲ್ಲ ಹೇಳಿದ್ರಲ್ಲ ಅವರು. ಎಸ್ ಎಸ್, ಹಾ ಮೇಡಮ್. ಅದನ್ನ ಯಾಕೆ ಸರ್ ಮೋದಿ ಅವ್ರು ಬ್ಯಾನ್ ಮಾಡ್ಬೋದಲ್ಲ? ಖಂಡಿತ ಮಾಡ್ಬೋದು ಮೇಡಮ್. ಬಟ್ ಆದರೆ ಯಾವುದನ್ನೇ ಆಗಲಿ ಬ್ಯಾನ್ ಮಾಡೋದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರುತ್ತೆ. ಹಾಗಾಗಿ ಬ್ಯಾನ್ ಮಾಡೋದಕ್ಕೆ ಆಗಲ್ಲ ಅಂತ ಏನಿಲ್ಲ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳ್ಳಬಟ್ಟಿ ಮೊದಲು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚವಾಗಿ ಇರ್ತಿತ್ತು. ಅದರಿಂದ ಪ್ರತಿ ದಿವಸ ಒಂದಲ್ಲ ಒಂದು ಸಾವು ಸಂಭವಿಸ್ತಾನೆ ಇತ್ತು. ಸೊ ಈ ಕಳ್ಳಬಟ್ಟಿಯನ್ನು ಶಾಶ್ವತವಾಗಿ ಬಂದ್ ಮಾಡಿದ್ದಾರೆ. ಸೊ ಹಾಗೆ ಪಕ್ಕದ ಕೇರಳದಲ್ಲಿ ನೋಡ್ಬೋದು ನೀವು, ಸಂಪೂರ್ಣ ಈ ಗುಟ್ಕಾ ಆಗಿರ್ಬೋದು ಮತ್ತೆ ಇನ್ನಿರ್ತಕ್ಕಂಥ ಮಾದಕ ದ್ರವ್ಯಗಳನ್ನ ಬ್ಯಾನ್ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಸಂಪೂರ್ಣ ದೇಶದಲ್ಲೇ ಅದನ್ನ ಬ್ಯಾನ್ ಮಾಡೋಕೆ ಸಾಧ್ಯ ಇದೆ. ಆದರೆ ವಿಪರ್ಯಾಸ ಅಂದ್ರೆ ಈ ಗುಟ್ಕಾ, ಮಾದಕ ದ್ರವ್ಯ, ಈ ಡ್ರಿಂಕ್ಸ್ ಗಳಿಂದಾನೇ ಅತಿ ಹೆಚ್ಚವಾಗಿರ್ತಕ್ಕಂಥ ಆದಾಯ ಬರ್ತಾ ಇರೋದು. ಸರಿ ಸರ್, ಆದಾಯ ಬರ್ತೈತಿ, ಜನಗಳಿಗೆ ಆರೋಗ್ಯನ ಕೆಟ್ಟ ಹೋಗ್ತಾ ಇತ್ತಲ್ಲ ಸರ್, ಇದನ್ನ ಯಾರು ಹೇಳ್ತಾರ್ರಿ?
ನಿಜ ನಿಜ ಅದು 100% ನಿಜ. ಈಗ ಒಂದ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಲಂಚ ಸರ್. ಹೌದು ಒಂದ್ ಆಯ ಕೇಳು, ಒಂದ್ ಸಿಸ್ಟರ್ ಕೇಳ್ರಿ, ಒಂದ್ ಡಾಕ್ಟರ್ ಕೇಳ್ರಿ, ಯಾವ್ದು ಇಲ್ದಲೆ ಮಾಡೋದೇ ಇಲ್ಲಲ್ಲ ಸರ್ ನಮ್ ದೇಶದಾಗೆ. ಹೌದು ಹೌದು ಮೇಡಮ್. ಈಗ ಬಡವರು ನಮ್ಮಂತರ ನಡುವೆ ಇರೋರು ಬದುಕಕ್ ಆಗಲ್ಲ ಸರ್ ಇಲ್ಲಿ. ನಿಜ ನಿಜ ಮೇಡಮ್. ಅದು ಎಲ್ಲ ಕಡೆ ಲಂಚದ ಮಹಾಮಾರಿ ತಾಂಡವಾಡ್ತಾ ಇದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತ ನಮ್ ಮೋದಿ ಅವರು ಇದನ್ನ ಮಾಡ್ಬೇಕು ಸರ್. ಇದೊಂದು ಕೆಲಸ ಮಾಡಿದ್ರೆ ನಮಗೆಲ್ಲರಿಗೂ ಅನುಕೂಲ, ನಮ್ಮಂತರಿಗೆಲ್ಲ. ನಿಜ ನಿಜ ಮೇಡಮ್. ಆದ್ರೆ ಏನ್ ಮಾಡೋದು, ಮೋದಿ ಅವರಿಗೆ ಈ ಬಾರಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಬರಲಿಲ್ಲ. ಹೌದು ಸರ್. ಆಗ ಒಂದ್ ವೇಳೆ ಬಹುಮತ ಬಂದಿದ್ರೆ ಬಹುಶಃ ಅವರು ಅಂತ ಸಾಹಸ ಕೈ ಹಾಕ್ತಾ ಇದ್ರೋ ಏನೋ ಗೊತ್ತಿಲ್ಲ. ಈಗ ಹೆಂಗಾಗೈತಿ ಅಂತ ಸರ್, ಸಾಹುಕಾರಗಳು ಸಾಹುಕಾರ ಆಗ್ತಲೇ ಹೋಗ್ತಾರೆ, ಬಡವ್ರು ಆಗ್ತಲೇ ಹೋಗ್ತಾರೆ. ನಮ್ ದೇಶ ಏನು ಮುಂದಕ್ಕೆ ಹೋಗಂಗಿಲ್ಲ, ಹಿಂದಕ್ಕೆ ಬರಂಗಿಲ್ಲ, ಹಂಗಾಗಿತ್ತು ಸರ್. ನಿಜ ಮೇಡಮ್, ಅದೊಂದು ದೊಡ್ಡ ವಿಪರ್ಯಾಸ ಮಧ್ಯಮ ಕುಟುಂಬದವ್ರಿಗೆ. ಬಹಳ ಕಷ್ಟ ಸರ್. ಇದೆಲ್ಲ ಯಾವಾಗ ಬಗೆಹರಿಸುತ್ತೋ ಅಂತ ಕಾಯ್ತು ನೋಡಿ ಸರ್ ನಾವು. ಖಂಡಿತ ಖಂಡಿತ. ಅದಕ್ಕೂ ಎಲ್ಲರಿಗೂ ಒಳ್ಳೇದಾಗ್ಬೇಕು ಸರ್. ನಾವು ನಮ್ದು ಅನ್ಬಾರ್ದು, ನಮ್ ತಂದೆ ತಾಯಿ ಹೇಳ್ಕೊಟ್ರಂತ ನಾನು ಹೇಳ್ತಾ ಇದ್ದೆ ಸರ್. ನಿಜ ನಿಜ ಮೇಡಮ್ ನಿಜ. ಸೊ ಎಷ್ಟು ಜನ ಮಕ್ಕಳು ಮೇಡಮ್ ತಮ್ಗೆ? ನಮಗೆ ಇಬ್ರದ ಸರ್, ಗಂಡ್ ಮಕ್ಳು. ಏನ್ ಓದ್ತಾ ಇದ್ದಾರೆ ಮೇಡಮ್ ಇವಾಗ? ಅವ್ರು ಇಂಜಿನಿಯರ್ ಸರ್, ಇಬ್ರು ಇಂಜಿನಿಯರ್. ಓಕೆ, ತುಂಬಾ ಇಂಜಿನಿಯರ್. ಆದ್ರೆ ಬೆಂಗಳೂರಲ್ಲಿ ಒಂದೊಂದ್ ವರ್ಷ ವರ್ಕ್ ಮಾಡಿ ಬಿಟ್ಟು ಬಂದ್ಬಿಟ್ರು. ಇಲ್ಲಿ ದಾವಣಗೆರೆಗೆ ಹುಡ್ಕೊಂಡಿದಾರ ಕೆಲಸ. ಬೆಂಗಳೂರು ಬೇಡ ಅಂತ ಬಿಟ್ಟು ಬಂದ್ಬಿಟ್ರು ಅವ್ರು. ಸೂಪರ್ ಮೇಡಮ್. ಬೆಂಗಳೂರಿಂದ ಬಂದಿದ್ದೆ ತುಂಬಾ ಒಳ್ಳೇದಾಯ್ತು ಬಿಡಿ. ಯಾಕೆಂದ್ರೆ ಅಲ್ಲಿ ಒಂದು ಪೊಲ್ಯೂಷನ್ ಆಗಿರ್ಬೋದು, ಅಲ್ಲಿ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಎಂಥವ್ರನ್ನೂ ಒಂದ್ ಕಡೆ ಡಿಸ್ಟರ್ಬ್ ಮಾಡ್ಬಿಡೋ ಸಾಧ್ಯತೆ ಇರುತ್ತೆ. ಹೌದು ಸರ್, ಹೌದು ಸರ್. ಯಾಕೆಂದ್ರೆ ನಮ್ಮ ಹುಡುಗರಿಗೆ ಇಡಿಸ್ಲಿಲ್ಲ ಸರ್ ಅಲ್ಲಿ ಊಟ ಅದು ಎಲ್ಲ, ಹಂಗಾಗಿ ಇಲ್ಲಿ ಬಂದ್ಬಿಟ್ರು. ಒಳ್ಳೇದಾಯ್ತು ಬಿಡಿ. ಸೊ ಕಣ್ಮುಂದೆ ಇರ್ತಾರೆ, ಅಪ್ಪ ಅಮ್ಮನ ಕಣ್ಮುಂದೆ. ಸೊ ಹೌದು ಸರ್, ನಾವ್ ಅದನ್ನೇ ಹೇಳೋದ್ ಸರ್. ಎಷ್ಟೋ ಜನ ಅಪ್ಪ ಅಮ್ಮಗಳು ನೋಡೋದೇ ಇಲ್ಲ, ತಂದೆ ತಾಯಿಗಳು ನೋಡೋದಿಲ್ಲ, ಮಕ್ಕಳು ಚೇಂಜ್ ಆಗ್ಬಿಡ್ತಾರೆ ಬೆಂಗಳೂರಿಗೆ ಹೋಗಿ. ಮೇಲೆ ಎಷ್ಟೋ ಆಗ್ಬಿಟ್ಟದ ಸರ್ ನಮ್ ರಿಲೇಷನ್ ನಲ್ಲೂ ನಾವು ನೋಡ್ತಾ ಇದ್ದೀವಿ. ಹೌದು ಹೌದು ಮೇಡಮ್. ಅದಕ್ಕೆ ಎಲ್ಲಾರ್ಗು ತಂದೆ ತಾಯಿಗಳಿಗೆ ಹೇಳ್ತೀನಿ, ಮಕ್ಕಳು ಜಾಸ್ತಿ ಉಗ್ಗಿಸ್ಬೇಡ್ರಿ, ಲೆವೆಲ್ ಇಡ್ರಿ ಅಂತ ಹೇಳ್ತಾನೆ ನಾನು. ಕರೆಕ್ಟ್ ಕರೆಕ್ಟ್ ಮೇಡಮ್. ತುಂಬಾ ಒಳ್ಳೇದು. ಅತಿಯಾದ ಪ್ರೀತಿ. ಆಮೇಲೆ ನಮ್ಮ ಗಂಡು ಹುಡುಗಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ ಸರ್. ಎಲ್ಲ ಇಂಜಿನಿಯರ್ ಬೆಂಗಳೂರು ಅಂತಾರ ಹುಡುಗಿಯರು. ಹ್ಮ್ 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 ಹ್ಮ್. ಈಗ ಹೆಣ್ಮಕ್ಳೆ ತಾನೇ ನಾವು ಸಪೋರ್ಟ್ ಮಾಡಿ ಹಿಂಗ್ ಓದ್ಸೋದ್ ಮಕ್ಕಳನ್ನ. ಹೌದು ಹೌದು ಮೇಡಮ್. ಹಂಗಾದ್ರೆ ಮತ್ತೆ ಗಂಡ್ ಮಕ್ಳು ಮದ್ವೆ ಆಗೋದ್ ಹೆಂಗ್ ಸರ್? ಬಹಳ ಜನ ರಿಲೇಷನ್ ಮದ್ವೆಗಳು ಹಂಗೆ ನಿಂತಿದೆ ಇಲ್ಲ ಸರ್. ಇಲ್ಲ, ಅದು ಏನಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ಬೆಂಗಳೂರು ಅಂದ್ಬಿಟ್ರೆ ಒಂದು ಜಾಲಿ ಲೈಫ್ ಇರುತ್ತೆ, ಫ್ರೀಡಮ್ ಇರುತ್ತೆ ಅನ್ನೋದೊಂದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಹೌದು ಸರ್. ಆದ್ರೆ ಅಲ್ಲಿ ಒಂದು ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಿರುತ್ತೆ, ಅಲ್ಲಿ ಅದೆಷ್ಟು ಸಮಸ್ಯೆಗಳಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ದುರ್ದ್ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಬೆಂಗಳೂರು ಇದ್ಬಿಟ್ರೆ ಮಜಾ ಮಾಡ್ಬೋದು, ಖುಷಿಯಾಗಿರ್ಬೋದು, ವೀಕೆಂಡ್ಸ್ ಪಾರ್ಟಿಗೆ ಹೋಗ್ಬೋದು ಅನ್ನೋದೊಂದು ತಲೆಯಲ್ಲಿ ಎಲ್ರಿಗೂ ಇದೆ. ಹೌದು ಸರ್, ಹೌದು. ಸೊ ಹಾಗಾಗಿ ಬೆಂಗಳೂರಲ್ಲಿ ಕೆಲಸ ಹುಡುಕ್ಬೇಕು ಅಂತ ನೋಡ್ತಾರೆ. ಆದ್ರೆ ಬೆಂಗಳೂರಲ್ಲಿರೋರಿಗೆ ಗೊತ್ತು, ಆ ಟ್ರಾಫಿಕ್ ಅಲ್ಲಿ ಅವ್ರ ಅರ್ಧ ಜೀವನ ಹೋಗ್ಬಿಡುತ್ತೆ, ಅರ್ಧ ಆಯಸ್ಸು ಜೀವನ ಹೋಗುತ್ತೆ. ಆ ವಾಸನೆ ಕುಡಿದ್ರೆ ಸಾಕು ಸರ್, ಇರಕ್ಕೂ ಆಗಲ್ಲ ಅಲ್ಲಿ. ಹಾ ಮೇಡಮ್, 2 ನಿಮಿಷಕ್ಕೊಂದೊಂದು ಟ್ರಾಫಿಕ್ ಬರುತ್ತೆ ಮೇಡಮ್. ನೀವು ಒಂದ್ಸರಿ ಮನೆಯಿಂದ ಏನಾದ್ರು ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ 1-1.5 ಗಂಟೆ ಮುಂಚೆ ಹೋಗ್ಬೇಕು. ಅದೇ ನಮ್ಮ ದಾವಣಗೆರೆಯಲ್ಲಿ ನೀವು ಎಲ್ಲಿಂದ ಎಲ್ಲೇ ಹೋಗ್ಬೇಕು ಅಂದ್ರೆ 5 ನಿಮಿಷ ಬೇಡ, 6 ನಿಮಿಷ 10 ನಿಮಿಷ ಬೇಕಾದಷ್ಟು ಆಗೋಯ್ತು. ಹೌದು ಸರ್. ಹೆಚ್ಚು ಅಂದ್ರೆ 2 ಅಥವಾ 2-3 ಸಿಗ್ನಲ್ ಸಿಗ್ಬೋದು. ಆದ್ರೆ ಬೆಂಗಳೂರಲ್ಲಿ ನೀವು ಒಂದ್ ಕೆಲಸದಿಂದ ಇನ್ನೊಂದ್ ಕೆಲಸಕ್ಕೆ ಹೋಗ್ತೀನಿ, ಒಂದ್ ಸ್ಥಳಕ್ಕೆ ಹೋಗ್ತೀನಿ ಅಂದ್ರೆ ಕನಿಷ್ಠ ಪಕ್ಷ 20-30 ಸಿಗ್ನಲ್ ಸಿಗ್ತವೆ. ಹೌದು ಸರ್. ಅಂದ್ರೆ ನಮ್ ದಾವಣಗೆರೆನೇ ಬೆಟ್ರು ಸರ್ ನಮಗೆ ಹೇಳ್ಬೇಕಂದ್ರೆ. ಎಲ್ಲಾ ಕಡೆಯಿಂದ ಬೆಸ್ಟ್ ಮೇಡಮ್. ಇಲ್ಲಿ ಎಲ್ಲದಕ್ಕೂ ಅನುಕೂಲ ಇದೆ. ಆದ್ರೆ ಹಾಸ್ಪಿಟ್ಲ್ಗಳು ಮಾತ್ರ ಯಾವ ಇದಾಗ್ತಿಲ್ಲ. ಎಲ್ಲ ಮಂಗಳೂರು, ಮಣಿಪಾಲ್ ಅವೇ ಜಾಸ್ತಿ ಜನ ಹೋಗ್ತಾ ಇರೋದು ಇಲ್ಲಿಂದ. ಹೌದು ಮೇಡಮ್, ಇಲ್ಲಿ ವೈದ್ಯರು ಚೆನ್ನಾಗಿಲ್ಲ ಅಂತ ಅಲ್ಲ ಮೇಡಮ್, ಎಲ್ಲೋ ಒಂದ್ ಕಡೆ ಕೆಲವೊಂದು ಸಮಸ್ಯೆಗಳಿಂದ. ಹೌದು, ಅದನ್ನ ಹೇಳಕ್ ಆಗಲ್ಲ, ಬಿಡಕ್ ಆಗ್ತಿಲ್ಲ ಸರ್. ನಿಜ ಮೇಡಮ್, ನಿಜ ನಿಜ. ನಾವೊಬ್ಬ ಡಾಕ್ಟರ್ಗಳಾಗಿ ಅದಕ್ಕೆ ಅವ್ರು ವ್ಯಾಲ್ಯೂ ಉಳಿಸ್ಕೊಂಬೇಕು ಸರ್. ನಮ್ ಕರ್ತವ್ಯ ನಾವ್ ಮಾಡ್ಬೇಕು, ದೇವ್ರು ಇದನ್ನ ಕೊಟ್ಟಿರೋದು ಅಂತ ತಿಳ್ಕೊಳಲ್ಲ ಸರ್. ನಿಜ ನಿಜ ಮೇಡಮ್. ಸೊ ಎಲ್ರು ಇದಾಗ್ಬಿಡ್ತಾವ ಸರ್. ಈಗ ಇಂಥ ಬಹಳ ನಡೆದಿದಾವೆ, ನಡೀತಲೂ ಅದಾವೆ. ಇವನ್ ಯಾರು ಹೇಳೋರಿಲ್ಲ ಸರ್ ಇಲ್ಲಿ ಪಬ್ಲಿಕ್ ಆಗಿ. ಅಲ್ಲ, ಎಲ್ಲಾ ವೈದ್ಯರು ಹಾಗಿರೋಲ್ಲ ಮೇಡಮ್. ಯಾಕಂದ್ರೆ ನಾನು ಕೂಡ ಎಲ್ಲರೂ ಇರಲ್ಲ. ಎಲ್ಲರೂ ಕೆಲವರು ಒಳ್ಳೆ ಇರ್ತಾರೆ, ಕೆಲವರು ಇದು ಇರ್ತಾರೆ. ಇವಾಗ್ಲೂ ಕೂಡ 5 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ವೈದ್ಯರನ್ನು ಕೂಡ ನಾನು ನೋಡಿದ್ದೀನಿ. ಆಮೇಲೆ ನಮ್ಮ ದಾವಣಗೆರೆಗೆ ಆಲ್ಮೋಸ್ಟ್ ಇನ್ನೇನು 10 ಶತಾಯುಷಿಗಳಾಗ್ತಾ ಇದಾರೆ ಎಲಿ ಡಾಕ್ಟರ್ಗಳು. ಅವ್ರನ್ನ ನಿಜಕ್ಕೂ ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ಅವ್ರು ಏನಕ್ಕೆ ಅವಾಗೆಲ್ಲ ಇದ್ರು ಸರ್. ಅವ್ರು ಇವಾಗ್ಲೂ ನೋಡ್ತಾ ಇದಾರೆ ಮೇಡಮ್, ಅವರು ಇವಾಗ್ಲೂ ನೋಡ್ತಾ ಇದಾರೆ. ಇವಾಗ್ಲೂ ಕೂಡ ಅದೇ 10-20 ರೂಪಾಯಿಗೆ ನೋಡ್ತಾ ಇದ್ದಾರೆ. ಹೌದು ಸರ್. LH ಗೌಡ ಅಂತಿದ್ದಾರೆ ಹಳೆ ಸಿಟಿಲಿ. ಅವ್ರು ಇವಾಗ್ಲೂ ಕೂಡ ನೀವು ಯಾರು ದುಡ್ಡು ಕೊಟ್ರಿ ಅಂತಾನು ಕೇಳಲ್ಲ, ಕೊಟ್ಟಿಲ್ಲ ಅಂತಾನು ಕೇಳಲ್ಲ. ಕೊಟ್ರೆ ಇಸ್ಕೋತಾರೆ, ಇಲ್ಲಾಂದ್ರೆ ಇಸ್ಕೊಳೋದೇ ಇಲ್ಲ. ಹಾಗೆ ಟ್ರೀಟ್ಮೆಂಟ್ ಮಾಡ್ಕೊಟ್ಟು ಕಳಿಸ್ತಾರೆ. ಹೌದು ಸರ್. ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಅಂತ ಹೋಗ್ಬಿಡ್ತಾರ ಜನ, ಸುಸ್ತು ಹೊಡೆದ್ ಬರ್ತಾರ ಸರ್. ಈ ನಮ್ಮ ಮನೆಗಳು ರೋಡಲ್ಲೇ ಇಬ್ರು ಆಗಿದಾರೆ ಸರ್, ಅದೇ ನೋಡ್ತಾ ಇರೋದ್ ನಾನು. ನಿಜ 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 ಇರ್ತಾರೆ ಮೇಡಮ್. ಕೆಲವೊಂದ್ ಕಡೆ ಆಗಿರುತ್ತೆ, ಕೆಲವೊಂದ್ ಕಡೆ ಒಳ್ಳೆ ನಮ್ಮ ಡಾಕ್ಟರ್. ದಾವಣಗೆರೆ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಸರ್, ಇಲ್ಲಿ ಇಂಜಿನಿಯರ್ ಕಂಪ್ನಿಗಳು ಮಾಡ್ಬೇಕು ಸರ್. ಬಾಸ್ ಆದವ್ರು 1-2 ಮಾಡಿದ್ರೆ ಹುಡುಗ್ರಿಗೆ ಅನುಕೂಲ ಆಕತಿ. ಇಲ್ಲ, ಬರ್ತಾ ಇದೆ ಮೇಡಮ್. ಸೊ ಈಗ ನಮ್ಗೆ ಹೊಸ ಸಂಸದರು ಕೂಡ ಆಯ್ಕೆ ಆಗಿದ್ದಾರೆ. ಸೊ ಆ ಮೂಲಕ ಅವರು ಕೂಡ ಒಂದಷ್ಟು ಎಂಟರ್ಪ್ರಿನರ್ಶಿಪ್ನ ಇಲ್ಲಿಗೆ ತೊಗೊಂಬರ್ಬೇಕು, ಒಳ್ಳೊಳ್ಳೆ ಕೆಲಸಗಳು ನಮಗೆ ಇಲ್ಲೇ ಸಿಗೋ ಹಾಗಾಗಬೇಕು ಅಂಥೇಳಿ
ಅವರು ಕೂಡ ಅದರ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಿದ್ರು ಅನುಕೂಲ ಅಲ್ಲ ಸರ್, ಸುತ್ತಮುತ್ತಲು ಹಳ್ಳಿಗೆ ಜನಗಳಿಗೆ ಹೆಲ್ಪ್ ಮಾಡಿದಂಗ ಆಕತಿ. ಖಂಡಿತ ಮೇಡಮ್, ಖಂಡಿತ. ಯಾಕೆಂದ್ರೆ ಇಂಜಿನಿಯರಿಂಗ್ ಓದಿರೋರು ಬೇರೆ ಕಡೆ ಹೋದ್ರೆ ಅಲ್ಲಿ ಉದ್ಧಾರ ಆಗತ್ತೆ ಹೊರತು ಇಲ್ಲೇ ಇದ್ರೆ ನಮ್ಮೂರು ಕೂಡ ಉದ್ಧಾರ ಆಗತ್ತೆ. ಅದು ಸರ್ ನಾವ್ ಹೇಳೋದು ಸರ್, ಅಂತ ಬರ್ಬೇಕು ಸರ್ ಒಂದ್ 2 ಕಂಪ್ನಿ ಇಲ್ಲಿ. ಪಾಪ ಹಳ್ಳಿಯರು ಜನ ಪಾಪ ತುಂಬಾ ನೋವು ಅನ್ಭವಿಸ್ತಾರ, ಮಕ್ಕಳನ್ನ ಅಲ್ಲಿ ಕಳಿಸಿ ನಾವ್ ಇಲ್ಲಿ ಅಂತಾರ. ಹೌದು ಹೌದು. ಸೊ ಕೊನೆ ಕಾಲದಲ್ಲಿ ಅದರಲ್ಲೂ ಕೂಡ ಒಂದು ವಯಸ್ಸಿಗೆ ಬಂದಾಗ ಮಕ್ಕಳು ಎದುರುಗಡೆ ಇದ್ರೆ ತಂದೆ ತಾಯಿಗೆ ತುಂಬಾ ಖುಷಿಯಾಗಿರುತ್ತೆ. ಹೌದು ಸರ್, ಬಹಳ ಇದು. ಆಮೇಲೆ ನಮ್ ಕಾಲೇಜಲ್ಲಿ, ನಮ್ BIT ಕಾಲೇಜಲ್ಲಿ ನಮ್ ಹುಡುಗ ಲೆಕ್ಚರ್ ಸರ್, ಅವ್ರ ಪಾಪ ಬಾಸು ಹುಷಾರಿದ್ದಿಲ್ಲ ಅಂತ, ಕಫ ಆಗಿತ್ತಂತ ಹಾಸ್ಪಿಟ್ಲಿಗೆ ನಿನ್ನೆ ಅಡ್ಮಿಟ್ ಮಾಡಿದ್ರಂತ ಮೊನ್ನೆ. ಕಫ ತೆಗದ್ರಂತ ಸರ್, ಅದು ಇದಕ್ಕಿದ್ದಂಗೆ ಬೆಳಗ್ಗೆ 3 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಯ್ತಂತ ನೋಡಿ ಸರ್, ಹೋಗ್ಬಿಟ್ರಂತ. ಲೆಕ್ಚರ್, ಒಳ್ಳೆ ಲೆಕ್ಚರ್ ಅಂತ ಸರ್, ಅವ್ರು ಕೆಲಸ ಮಾಡಿದಾರ ನೋಡಿ ಸರ್, ಈಗ ವಾರದ ಕೆಳಗೂ ಕೆಲಸ ಮಾಡಿದ್ರು ಹುಷಾರಿಲ್ಲದ್ರು. ನೋಡಿ ಮೇಡಮ್, ಎಂತ ವಿಪರ್ಯಾಸ. ಸರ್ ಅವ್ರ ಮಗಳು ಒಬ್ಬಳೇ ಫಾರಿನ್ ನಲ್ಲಿ ಇದ್ದಾಳಿ, 6ನೇ ತಾರೀಕು ಬರ್ತಾಳಂತ, ವಿಷಯ 6ನೇ ತಾರೀಕು ಆಗುತ್ತದ. ಏನ್ ಮಾಡತ್ ಸರ್, ಹಿಂಗ ಅವ್ರು ಬ್ರಾಹ್ಮಣರಂತ ಊರಿಗೆ ತಗೊಂಡ್ ಹೋದ್ರಂತ ಸರ್ ಇವತ್ತು ಬೆಳಗ್ಗೆ ಮುಂಜಾನೆ. ನಮ್ ಹುಡುಗ ಹೋಗ್ ಬಂತು ನೋಡಿ. ಕೊನೆ ಅವ್ರ ಆತ್ಮಕ್ಕೆ, ಸರ್ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಭಗವಂತ, ಅದನ್ನ ಕೇಳ್ತದನ್ನ. ಖಂಡಿತ ಖಂಡಿತ ಮೇಡಮ್. ಅವ್ರ ಹೆಸರು ಮೇಡಮ್? ತುಂಬಾ ಒಳ್ಳೆ ಲೆಕ್ಚರ್ ಅಂತ ಸರ್ ಅವ್ರು. ಅವ್ರ ಹೆಸರು ಮೇಡಮ್? ಅವ್ರ ಹೆಸರು ಗೊತ್ತಿಲ್ಲ ಸರ್, ಹೇಳಿದ್ ನನಗೆ. ಎಸ್, ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಪ್ರೇ ಮಾಡ್ತೀವಿ ಮೇಡಮ್. ತುಂಬಾ ಬೇಸರ ಅಂದ್ರೆ ಫಾರಿನ್ ಕಳ್ಸಿರ್ತಕ್ಕಂಥ ಮಗಳು ಕೊನೆ ಟೈಮಲ್ಲಿ ತಂದೆ ಮುಖ ನೋಡೋ ಅವಕಾಶ ಇಲ್ಲ. ಸರ್ ನೋಡಿ ಸರ್, ಫಾರಿನ್ ಅದಾವಂತ ಒಬ್ಬಳೆ ಮಗಳು. ನೋಡಿ, ತಂದೆ ಮುಖ ನೋಡಕ್ ಆಗಲ್ವಲ್ಲ, ಎಂತ ಪ್ರಯೋಜನ? ಫಾರಿನ್ ಅಲ್ಲಿದ್ರೆ ಅಂತ, ಎಲ್ಲಿದ್ರೇನಂತೆ? ಈಗ ಹಂಗೆ ಸರ್, ಎಲ್ಲ ಫಾರಿನ್ ಅಂತ ಹೊಂಟತಿ ಈಗ. ಹಂಗೆ ಈಗ ತಂದೆ ತಾಯಿಗೆ ಒಟ್ಟು ಬೆಲೆ ಕೊಡ್ಬೇಕು ನೋಡಿ ಸರ್ ಮಕ್ಕಳು. ನಿಜ ನಿಜ ನಿಜ, ತಂದೆ ತಾಯಿಗೆ ಬೆಲೆ ಕೊಡಲಿಲ್ಲ. ಇನ್ನೊಂದು ನನ್ನಿಂದ ರಿಕ್ವೆಸ್ಟ್ ಸರ್, ಹೆಣ್ಮಕ್ಳು ಎಲ್ಲರೂ ಇಂಜಿನಿಯರ್ ಮಾಡಿ ಕಳಿಸ್ತಾರಲ್ಲ, ಗಂಡ್ ಮಕ್ಳಿಗೆ ಕೊಡ್ಸಿ ಮದುವೆ ಮಾಡ್ತಾರೆ ಅಂತ ಕೇಳ್ರಿ ಸರ್, ಇದೊಂದು ರಿಕ್ವೆಸ್ಟ್. ಬಹಳ ಗಂಡ್ ಮಕ್ಳು ಇದಾರೆ ನಮ್ಮ ರಿಲೇಷನ್ ಅಲ್ಲಿ. ಎಸ್ ಎಸ್, ನೀವು ಹೇಳೋದನ್ನ ಎಲ್ಲರೂ ಕೇಳ್ತಿದ್ದಾರೆ ಮೇಡಮ್. ಖಂಡಿತ ನಾವು ಕೂಡ ನಿಮ್ಗೆ ಧ್ವನಿಗೂಡಿಸ್ತೀವಿ, ಎಲ್ಲರಿಗೂ ಕೂಡ ಹೆಣ್ಮಕ್ಳು ಇಂಜಿನಿಯರ್ಗಳನ್ನೇ ಕೊಟ್ಟು ಮದುವೆ ಮಾಡಿ ಅಂತ ಕೇಳ್ಕೊಳ್ತೀವಿ ಮ್ಯಾಮ್. ಹೌದು ಸರ್, ಅದೊಂದು ನಿಮ್ಮಿಂದ ಆಗ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು, ಈ ಟಿವಿ ನೋಡೋರು ಎಲ್ಲರಿಗೂ. ಎಸ್ ಎಸ್ ಮ್ಯಾಮ್, ಖಂಡಿತ. ಯಾಕೆಂದ್ರೆ ಪಾಪ ಗಂಡ್ ಮಕ್ಳಿಗೆ ಮದುವೆ ಮಾಡಿಲ್ಲ ಅಂದ್ರೆ ಆ ಪೇರೆಂಟ್ಸಿಗೆ ಚಿಂತೆ ಜಾಸ್ತಿ ಇರುತ್ತೆ, ಅವ್ರಿಗೊಂದು ಆಸೆಗಳಿರುತ್ತೆ, ನಾವು ಮೊಮ್ಮಕ್ಕಳು ನೋಡ್ಬೇಕು, ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ. ಹೌದು ಸರ್. ಎಸ್ ಎಸ್, ಆಗ್ಲಿ ಮೇಡಮ್, ಖಂಡಿತ. ಸೊ ನಿಮ್ಮ ಮಕ್ಕಳ ಮದುವೆಗೆ ನಮಗೆ ಕರೆಯೋದನ್ನ ಮರಿಬೇಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಕರೀತೇವೆ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ, ಶುಭ ದಿನ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ನಮಸ್ತೆ. ಎಸ್ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸಮಸ್ಯೆ ಇರುತ್ತೆ. ಈಗ ಕರೆ ಮಾಡಿರ್ತಕ್ಕಂಥ ಮೇಡಮ್ ಹೇಳ್ತಿದ್ರು, ನಮ್ಮ ಮಕ್ಕಳಿಗೆ ಇಂಜಿನಿಯರ್ಸ್ ಆಗಿದ್ದಾರೆ, ಆದರೆ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಿಲ್ಲ ಅಂಥೇಳಿ. ಸೊ ಎಷ್ಟೊಂದು ಕಡೆ ಎಜುಕೇಷನ್ ಇರುತ್ತೆ, ಒಳ್ಳೆ ಜಾಬ್ ಇರುತ್ತೆ, ದುಡ್ಡಿರುತ್ತೆ, ಆದರೂ ಕೂಡ ಹುಡುಗಿಯರಿಗೆ ಬೆಂಗಳೂರಲ್ಲಿ ಹುಡುಗ ಸೆಟ್ಲ್ ಆಗಿರಬೇಕು ಅಂತ ಆಸೆ ಇರುತ್ತೆ. ಅಂತ ವಿಪರ್ಯಾಸ ಅಲ್ವಾ? ಸೊ ಆ ಥರ ನೋಡಬೇಡಿ. ಹುಡುಗ ಚೆನ್ನಾಗಿದ್ದರೆ, ಒಳ್ಳೆ ಕೆಲಸದಲ್ಲಿದ್ದರೆ ದಯವಿಟ್ಟು ಯಾವ ಊರಾದರೂ ಇಂಪಾರ್ಟೆಂಟ್ ಅಲ್ಲ, ಮದುವೆ ಆಗೋದಕ್ಕೆ ಪ್ರಯತ್ನ ಮಾಡಿ. ಅದರಲ್ಲೂ ಕೂಡ ನಮ್ಮ ದೇಶ ಕಾಯ್ತಕ್ಕಂಥ ಯೋಧರನ್ನಾಗಲಿ ಅಥವಾ ರೈತಾಪಿ ವರ್ಗದ ಜನರನ್ನ ಮದುವೆ ಆಗೋದಕ್ಕೆ ದಯವಿಟ್ಟು ಹಿಂದೆ ಮುಂದೆ ನೋಡಬೇಡಿ. ಏಕೆಂದರೆ ಅವರಿಬ್ಬರಿಗೆ ಇಡೀ ದೇಶವೇ ಚಿರಋಣಿಯಾಗಿರುತ್ತೆ. ಸೊ ಅದನ್ನು ಹೇಳ್ತಾ, ನಾನಾಗಲೇ ಹೇಳ್ತಾ ಇದ್ದೆ, ನಿನ್ನೆ ಸಿಡ್ನಿಯಲ್ಲಿ 22 ಮೆಟ್ರೋ ಟ್ರೈನ್ಗಳ ಅನಾವರಣ ಆಗಿದೆ. ಅದಕ್ಕೆ ನಾವು ಯಾಕೆ ಖುಷಿ ಪಡಬೇಕು ಸರ್ ಅಂತ ನೀವು ಯೋಚನೆ ಮಾಡ್ಬೋದು. ಎಸ್, ಆ ಖುಷಿ ಪಡೋದಕ್ಕೆ ಒಂದು ಕಾರಣ ಇದೆ. ಏನು ಅಂದರೆ, ಆ 22 ಮೆಟ್ರೋ ಟ್ರೈನ್ಗಳ ಬೋಗಿಗಳ ತಯಾರಾಗಿರ್ತಕ್ಕಂಥದ್ದು ನನ್ನ ಭಾರತದಲ್ಲಿ. ನಿಜಕ್ಕೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಇದನ್ನು ಹೇಳೋದಕ್ಕೆ. ಒಂದು ಕಾಲದಲ್ಲಿ ಬೇರೆ ವಿದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ವಿ, ಇವತ್ತು ವಿದೇಶಕ್ಕೇ ಎಕ್ಸ್ಪೋರ್ಟ್ ಮಾಡೋಷ್ಟು ನಾವು ಬೆಳೆದಿದ್ದೀವಿ. ಸೊ ಇಟ್ಸ್ ರಿಯಲಿ ಪ್ರೌಡ್ ಮೂಮೆಂಟ್. ಇದು ಹೀಗೆ ಮುಂದುವರಿಲಿ, ನಾವು ಇನ್ನೂ ದೇಶ ವಿದೇಶಗಳಿಗೆ ನಮ್ಮತನವನ್ನು ಕೊಡುವಾಗಲಿ. ಅದ್ರ ಜೊತೆಗೆ ಕೂಲಿ ಮತ್ತು ಬಡ ಕಾರ್ಮಿಕರ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನು ಅಂದರೆ, ಕಲಿಕೆ ಭಾಗ್ಯ ಅಂತಕ್ಕಂಥದ್ದನ್ನು ಒಂದು ಹೊಸ ಯೋಜನೆಯಡಿ ಸಿಗಲಿದೆ. ಶೈಕ್ಷಣಿಕ ಪ್ರೋತ್ಸಾಹಧನ. ಯಾರೆಲ್ಲ ಕೂಲಿ ಕಾರ್ಮಿಕರಿದ್ದೀರಿ, ಕಟ್ಟಡ ಕಾರ್ಮಿಕರಿದ್ದೀರಿ, ಇವರ ಮಕ್ಕಳಿಗೆ ದಯವಿಟ್ಟು ಗಮನವಹಿಸಿ. ಯಾರೆಲ್ಲ ಕೂಲಿ ಕಾರ್ಮಿಕರಿದ್ದೀರಿ, ಕಟ್ಟಡ ಕಾರ್ಮಿಕರಿದ್ದೀರಿ, ನಿಮ್ಮೆಲ್ಲ ಮಕ್ಕಳಿಗೆ ಕಲಿಕೆ ಭಾಗ್ಯ ಅಂತಕ್ಕಂಥದ್ದೊಂದು ಹೊಸ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ. ಇದರ ಅಡಿಯಲ್ಲಿ ನಿಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ಧನವನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ ಅದರ ಒಂದು ನೀಡಿದೆ, ದಯವಿಟ್ಟು ಆ ಹೆಲ್ಪ್ನ ತಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಇದೆ. ಅದೇನು ಅಂದರೆ, ಹುಟ್ಟು ಕಿವುಡ ಮತ್ತು ಮೂಗ ಮಕ್ಕಳ ಬಗ್ಗೆ ನಿಮ್ಗೆ ಏನಾದರೂ ತಿಳಿದಿದ್ರೆ ಅವರಿಗೆ ಉಚಿತವಾಗಿ ಅತ್ಯಾಧುನಿಕ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಮೂಲಕ ಅವರಿಗೆ ಕೇಳಲು ಮತ್ತು ಮಾತನಾಡಲು ಬರಲಿಕ್ಕೆ ಮಾಡೋ ಸಾಧ್ಯತೆ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಹುಟ್ಟು ಮೂಗ ಮತ್ತು ಹುಟ್ಟು ಕಿವುಡರಿದ್ದೀರಿ ಆ ಮಕ್ಕಳಿಗೆ ಒಂದು ಬ್ಯೂಟಿಫುಲ್ ಆಪ್ರೇಷನ್ ಬಂದಿದೆ. ಅದೇನು ಅಂದರೆ,
ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಮೂಲಕ ಅವರಿಗೆ ಮತ್ತೆ ಮಾತಾಡೋ ಹಾಗೆ ಮಾಡ್ಬೋದು ಮತ್ತು ಕೇಳೋ ಹಾಗೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದರ ಒಂದು ವೆಚ್ಚ 10 ಲಕ್ಷ ರೂಪಾಯಿ ಆಗತ್ತೆ. ಆದರೆ ಸರ್ಕಾರದ EDPI ಯೋಜನೆಯ ಅಮೃತ್ ENCT ಸಹಾಯದಿಂದ ಉಚಿತವಾಗಿ ಇದನ್ನು ಮಾಡಲಾಗ್ತದೆ ಅಂತ ಹೇಳಲಾಗ್ತಿದೆ. ಅದು ಹೈದರಾಬಾದ್ನಲ್ಲಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದರ ವೆಚ್ಚ 10 ಲಕ್ಷ ರೂಪಾಯಿ ಆಗತ್ತೆ. ಯಾರೆಲ್ಲ ಹುಟ್ಟು ಕಿವಿಡ ಮತ್ತು ಹುಟ್ಟು ಮೂಗರಿದ್ದೀರಿ, ಮಾತಾಡೋಕ್ಕೆ ಬರೋದಿಲ್ಲ ಮತ್ತು ಕೇಳಿಸ್ಕೊಳೋದೇ ಇಲ್ಲ ಅಂಥ ಮಕ್ಕಳ ಆಪ್ರೇಷನ್ಗೋಸ್ಕರ 10 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಆದರೆ ಹೈದರಾಬಾದ್ನ ಒಂದು ವಿಶೇಷ ಹಾಸ್ಪಿಟ್ಲಲ್ಲಿ ಇದನ್ನು ಸಂಪೂರ್ಣ ಉಚಿತವಾಗಿ ಮಾಡ್ತಾ ಇದ್ದಾರೆ. ಅದರ ವಿಳಾಸವನ್ನು ಕೂಡ ಹೇಳಿಬಿಡ್ತೀನಿ. ಅಮೃತ ENP ಹೆಡ್ ಆ್ಯಂಡ್ ನೆಕ್ JNTU ಹೈಟೆಕ್ ಆಸ್ಪತ್ರೆ, ಹೈದರಾಬಾದ್ 72. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ, ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಯಾರೆಲ್ಲ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳೇ, ನಿಮ್ಮ ಸಂಬಂಧಿಕರು, ನಿಮ್ಮ ರಿಲೇಟಿವ್ಸ್ ಯಾರ್ದಾದ್ರೂ ಮಕ್ಕಳಿದ್ರೆ, ಹುಟ್ಟು ಮೂಗ ಮತ್ತು ಕಿವಿಡ ಮಕ್ಕಳಿದ್ರೆ, ದಯವಿಟ್ಟು ಇವರಿಗೆ ಈ ಮೆಸೇಜನ್ನು ತಲುಪಿಸಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಫೋನ್ ನಂಬರ್ ಬಂದುಬಿಟ್ಟು 8978152606. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 8978152606. ಸೊ ಹೈದರಾಬಾದ್ನ ಆಸ್ಪತ್ರೆಗೆ ನೀವು ಈ ನಂಬರ್ಗೆ ಕರೆ ಮಾಡಿ ತಿಳ್ಕೊಬೋದು. ಇದರ ಒಂದು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜನ್ ಆಗಿರ್ತಕ್ಕಂಥ MSENT ಡಾಕ್ಟರ್ ಗೀಷ್ಮಾ ಪುಳೂದಿ ಅವರು ಇದರ ಒಂದು ಸಂಪೂರ್ಣ ಇನ್ಚಾರ್ಜನ್ನು ವಹಿಸಿದ್ದಾರೆ. ಸೊ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಇನಿಷಿಯೇಟಿವ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಯಾರೆಲ್ಲ ಬಡ ಮತ್ತು ಮೂಗ ಕಿವಿಡ ಮಕ್ಕಳಲ್ಲಿರ್ತಾರೆ, ಅವರಲ್ಲಿರ್ತಕ್ಕಂಥ ಸಮಸ್ಯೆಗೆ ಸುಮಾರು 10 ಲಕ್ಷ ರೂಪಾಯಿ ಖರ್ಚಾಗ್ತಕ್ಕಂಥ ಆಪ್ರೇಷನನ್ನು ಫ್ರೀ ಆಫ್ ಕಾಸ್ಟ್ ಹೈದರಾಬಾದ್ನಲ್ಲಿ ಮಾಡ್ತಿದ್ದಾರೆ. ದಯವಿಟ್ಟು ಈ ಮೆಸೇಜ್ನ ಎಲ್ರಿಗೂ ತಿಳಿಸಿ. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ಏನು ಆಸ್ಟ್ರೇಲಿಯಾ ಈ ಟೂರ್ನಿಯಿಂದ ಹೊರಬಿತ್ತು ಡೇವಿಡ್ ವಾರ್ನರ್ ಅವರು ಗುಡ್ ಬೈ ಹೇಳ್ತಾ ಇದ್ದಾರೆ. ಅದಾದ ನಂತರ ಜುಲೈ 1ರಿಂದ ಅಂದರೆ ಇನ್ನು 5 ದಿವಸ ಆದ ನಂತರ ಗ್ರಾಮ ಪಂಚಾಯಿತಿಗಳಲ್ಲಿ ನಿಮಗೆ ಜನನ ಮತ್ತು ಮರಣ ನೋಂದಣಿ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಸೊ ನೀವೆಲ್ಲ ಹಳ್ಳಿಗಳಿಂದ ಬಂದು ಹೊರಗಡೆ ನಿಮ್ಮ ಜಿಲ್ಲೆಗಳಲ್ಲಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಜುಲೈ 1ನೇ ತಾರೀಕಿಂದ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲೇ ಜನನ ಮತ್ತು ಮರಣ ನೋಂದಣಿ ಪ್ರಮಾಣ ಪತ್ರಗಳನ್ನು ಕೇವಲ 30 ದಿನಗಳಲ್ಲಿ ನೀಡಬೇಕು ಅಂಥೇಳಿ ಇದು ಮಾಡಿದ್ದಾರೆ. ಅದೇ ರೀತಿ ಯಾರೆಲ್ಲ ಕುಮಟಾ ಸಿರ್ಸಿ ಹೆದ್ದಾರಿಯಲ್ಲಿ ಟ್ರಾವೆಲ್ ಮಾಡ್ತಾರೆ ದಯವಿಟ್ಟು ಗಮನಿಸಿ. ಇನ್ನು ಕೆಲ ದಿವಸಗಳ ಕಾಲ ಕುಮಟಾ ಸಿರ್ಸಿ ಹೆದ್ದಾರಿ ಬಂದಾಗ್ತಾ ಇದೆ. ಬಹುಶಃ ಅಲ್ಲಿ ರಸ್ತೆಯ ಒಂದು ಕಾರ್ಯ ನಡೀತಾ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಒಂದು ತುಂಬ ಡೇಂಜರಸ್ ವಿಚಾರ ಬರ್ತಾ ಇದೆ ಹೊರಗಡೆ. ಅದೇನು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 5,000ಕ್ಕಿಂತ ಹೆಚ್ಚು ಡೆಂಗಿ ಪ್ರಕರಣಗಳು ಬಂದಿದೆ. ಸೊ ಹಾಗಾಗಿ ದಯವಿಟ್ಟು ಮನೆ ಸುತ್ತಮುತ್ತ ಮಳೆಗಾಲದಲ್ಲಿ ಎಲ್ಲೋ ಒಂದು ಕಡೆ ನೀರು ನಿಲ್ಲದೇ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕೆಂದರೆ ಒಮ್ಮೆ ಅಲ್ಲಿ ನೀವು ಬೇಡದೇ ಇರತಕ್ಕಂಥ ಟೈರ್ಗಳನ್ನ ಇಟ್ಟಿರ್ತೀರಿ, ಬೇರೆ ಇರತಕ್ಕಂಥ ತೊಟ್ಟಿಗಳನ್ನ ಇಟ್ಟಿರ್ತೀರಿ, ಅಲ್ಲೆಲ್ಲ ಒಂದು ಕಡೆ ಸಣ್ಣದಾಗಿ ನೀರು ನಿಂತ್ಕೊಳ್ತಾ ಹೋಯ್ತು ಅಂದರೆ ತಕ್ಷಣಕ್ಕೆ ಅಲ್ಲೆಲ್ಲ ಸೊಳ್ಳೆಗಳು ಹುಟ್ಕೊಳ್ಳುತ್ತೆ. ಆ ಡೆಂಗಿ ಸೊಳ್ಳೆಗಳು ಏನಾದ್ರು ನಮಗೆ ಕಚ್ಚಿದ್ದೆ ಆಯಿತು ಅಂದರೆ ತಕ್ಷಣಕ್ಕೆ ಚಳಿ ಜ್ವರ ಬರ್ಬೋದು, ವಾಂತಿ ಬರ್ಬೋದು, ವಿಪರೀತ ಜ್ವರ ಹೋಗ್ಬಿಟ್ಟು ಏನು ಬೇಕಾದರೂ ಮೈಕೈ ಸುಸ್ತು, ಯಾವ ಥರ ಬೇಕಾದರೂ ಕಾಯಿಲೆಗಳು, ಹೆಡ್ಡೇಕ್ ಆಗ್ಬೋದು, ಏನು ಬೇಕಾದರೂ ಕಾಣಿಸ್ಕೋಬೋದು. ಸೊ ಹಾಗಾಗಿ ದಯವಿಟ್ಟು ಮನೆಯ ಸುತ್ತಮುತ್ತ ಎಲ್ಲಿ ಯಾವುದೇ ಕಾರಣಕ್ಕೂ ನೀರುಗಳು ನಿಂತ್ಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಮೂಲಕ ನಾನು ನಿಮಗೆ ಒಂದು ಮೆಸೇಜನ್ನು ಕೊಡಲಿಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗನ್ನು ನೋಡ್ಕೊಂಬರೋಣ. ಆ ವಿಡಿಯೋ ಏನು ಅಂತ ಹೇಳಿ ನೀವು ನಿಮಗೆ ಟೆಲಿಕಾಸ್ಟ್ ಮಾಡ್ತಾನೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಷಯ. ಅದರಲ್ಲೂ ಕೂಡ ಇವತ್ತಿನ ದಿನಗಳಲ್ಲಿ ಮಹಿಳೆಯರಿಗೆ ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಬನ್ನಿ ಆ ವಿಚಾರ ಏನು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನೋಡ್ಕೊಂಬರೋಣ. ಎಸ್, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲ ಹೆಚ್ಚು ತೊಂದರೆಗೆ ಒಳಗಾಡ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರು ಸಾಕಷ್ಟು ರೀತಿಯ ತೊಂದರೆಗಳಿಗೆ ಒಳಗಾಗ್ತಾರೆ. ಅದರಲ್ಲೂ ಕೂಡ ಅವರಿಗೆ ಮೈಗ್ರೇನ್ ಅಂತ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ. ಸೊ ಅದನ್ನು ವಿಡಿಯೋ ಮೂಲಕ ನಾವು ತೋರಿಸೋ ಪ್ರಯತ್ನ ಪಟ್ವಿ, ಆದರೆ ಅದಕ್ಕೆ ಕಾರಣಾಂತರದಿಂದ ಟೆಲಿಕಾಸ್ಟ್ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಹಾಗೆ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇವತ್ತಿನ ಹೆಲ್ತ್ ಟಿಪ್ ಏನು ಅಂದರೆ, ಸಾಕಷ್ಟು ಜನ ಮಹಿಳೆಯರಿಗೆ ಅರ್ಧ ತಲೆನೋವು ಅಂತ ಹೇಳ್ತಾರೆ, ಮೈಗ್ರೇನ್ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಅದು ಹಾಗೆ ಮುಂದುವರೆದು ನಿದ್ರಾಹೀನತೆಗೆ ಕೂಡ ಕಾರಣ ಆಗುತ್ತೆ. ಸೊ ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ, ಎಲ್ಲರೂ ಕೂಡ ಕಾಮನ್ ಆಗಿ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನು ಅಂದರೆ, ಒಂದು ಸೈರಡನ್ ತೊಗೊಂಡ್ಬಿಡ್ತೀರಿ, ಇಲ್ಲ ವಿಕ್ಸೆಕ್ಸನ್ 500 ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತೀರಿ, ಇಲ್ಲ ಅಂದರೆ ಇನ್ಯಾವುದೋ ಡೋಲೋ 650 ಈ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡ್ಬಿಡ್ತೀರಿ. ಸೊ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರಲ್ಲೂ ಯಾವುದೇ ರೀತಿ ಪೇಯ್ನ್ ಕಿಲ್ಲರ್ಗಳಿಗೆ ಅಡಿಕ್ಟ್ ಆಗಬೇಡಿ. ಬಿಕಾಸ್ ಏನು ಅಂದರೆ, ನೀವು ಒಮ್ಮೆ ಪೇಯ್ನ್ ಕಿಲ್ಲರ್ಗೆ ಅಡಿಕ್ಟ್ ಆದ್ರಿ ಅಂದರೆ
ಸೊ ನೆಕ್ಸ್ಟ್ ಯಾವುದೇ ರೀತಿಯ ನಿಮಗೆ ಹೆಡ್ಏಕ್ ಬಂದಾಗಲೂ ಕೂಡ ಆ ಪೇಯ್ನ್ ಕಿಲ್ಲರ್ ಬೇಕೇ ಬೇಕಾಗುತ್ತೆ. ಸೊ ನೀವು ಹೆಚ್ಚು ಹೆಚ್ಚು ಪೇಯ್ನ್ ಕಿಲ್ಲರ್ ತಗೊಳ್ತಾ ಹೋದಾಗೆ ನಿಮ್ಮ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಸೊ ಯಾವುದೇ ಒಂದು ಟ್ಯಾಬ್ಲೆಟ್ಸನ್ನ ನಿಯಮಿತವಾಗಿ ಸೇವಿಸ್ತಕ್ಕಂಥದ್ದು ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ವೈದ್ಯರೇ ಕೂಡ ಹೇಳ್ತಾರೆ. ಒಂದು ಪೇಯ್ನ್ ಕಿಲ್ಲರ್ನ ತಗೋಬೇಕಾದ್ರೂ ಕೂಡ ವೈದ್ಯರ ಸಲಹೆ ಮೇರೆಗೆ ಅದೊಂದು ಲಿಮಿಟೆಡ್ ಪೀರಿಯಡ್ಸ್ವರೆಗೆ ಮಾತ್ರ ತೊಗೋಬೇಕು. ಅದನ್ನು ಹೊರತುಪಡಿಸಿದ್ರೆ ಈ BP ಶುಗರ್ ಟ್ಯಾಬ್ಲೆಟ್ಸ್ಗಳ ಥರ ಲೈಫ್ ಲಾಂಗ್ ತೊಗೊಳ್ತಕ್ಕಂಥದ್ದು ಖಂಡಿತ ಅದು ಒಳ್ಳೆಯ ಒಂದು ಸೈನ್ ಅಲ್ಲ. ಹಾಗಾಗಿ ನೀವೆಲ್ಲ ಮನೆಯಲ್ಲೇ ಒಂದು ಬೆಸ್ಟ್ ಆಪ್ಷನ್ಸ್ ಏನು ಮಾಡ್ಬೋದು ಅಂದರೆ, ನಿಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂಥ ಪುದೀನಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಒಂದು ಬ್ಯೂಟಿಫುಲ್ ಲೆಮನ್ ಟೀ ಮಾಡಿಕೊಂಡು ಯಾವುದೇ ರೀತಿಯ ಶುಗರ್ ಇಲ್ಲದೇ ಬರೀ ಕೇವಲ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಂಡು ಒಂದು ಗ್ರೀನ್ ಟೀನ ಮಾಡಿಕೊಂಡು ಅದ್ರ ಜೊತೆಗೆ ದಪ್ಪ ಪುದೀನ ಎಲೆಗಳಿದ್ರೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ಅಥವಾ ಬ್ರೇಕ್ ಮಾಡಿ ಅದನ್ನು ಹಾಕ್ಕೊಂಡು ನೀವು ಬ್ಯೂಟಿಫುಲ್ಲಾಗಿ ಟೀ ಮಾಡ್ಕೊಂಡು ಕುಡಿದಿದ್ದೆ ಅಂದರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ರಿಲೀಫ್ ಸಿಗುತ್ತೆ. ನೋಡೋಣ, ಒಂದು ಕಾಲ್ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಹಾ, ಚೆನ್ನಾಗಿದೆ ಸರ್. ಸೂಪರ್. ನಿಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿದೆಯಾ ಇವಾಗ? ಹಾ, ಚೆನ್ನಾಗಿದೆ ಸರ್. ಸೂಪರ್ ಸೂಪರ್. ಬೆಳಗ್ಗೆಯಿಂದನೇ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಮೇಡಮ್. ಫಸ್ಟ್ ಕಾಲ್ ಮಾಡ್ತಾ ಇದ್ರಿ ಯಾವಾಗಲೂ? ಹಾ, ಫಸ್ಟ್ ಕಾಲ್ ಮಾಡ್ತಿದ್ವಿ ಸರ್. ಇವತ್ತು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಆಗಲಿಲ್ಲ. ಎಸ್ ಎಸ್, ನೋ ಇಶ್ಯೂಸ್ ಮೇಡಮ್. ಸೊ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಆರಾಮಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾ ಸರ್. ಎಸ್, ತುಂಬ ಸಂತೋಷ ಮೇಡಮ್. ಹೀಗೆ ನಗ್ನಗ್ತಾ ಖುಷಿಯಾಗಿರಿ. ಯಾರಿಗಾದ್ರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮೇಡಮ್? ಇಲ್ಲ ಸರ್, ಇವತ್ತೇ ಆಗಲಿಲ್ಲ. ಓಕೆ, ಇವತ್ತು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನ ಇದೆ ಮೇಡಮ್. ಸೊ ಹಾ ಸರ್. ಯೂತ್ಸಿಗೆ ಏನೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಿ ಮೇಡಮ್? ಯಾಕೆಂದರೆ ತುಂಬ ಜನ ಡ್ರಗ್ ಹ್ಯಾಬಿಟ್ಸ್ ಇರ್ತಾರೆ, ಆಲ್ಕೋಹಾಲಿಕ್ ಇರ್ತಾರೆ, ಟಬಾಕು, ಸಿಗರೇಟ್ ಈ ರೀತಿ ಬೇರೆ ಬೇರೆ ವ್ಯಸನಗಳಲ್ಲಿ ಬಿತ್ಕೊಂಡ್ಬಿಟ್ಟಿರ್ತಾರೆ. ಆದಷ್ಟು ಅದರಿಂದ ದೂರನೇ ಇರ್ಬೇಕು. ಆದಷ್ಟು ಒಂದ್ ವೇಳೆ ಅಡಿಕ್ಷನ್ಗೆ ಹೋದ್ರು ಅಂತಂದ್ರು ಮೈಂಡ್ ಅನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬಿಡೋದಿಕ್ಕೆ ಟ್ರೈ ಮಾಡ್ಬೇಕು ಸರ್. ಅದು ಹೆಚ್ಚಿಗೆ ಆಗ್ಬಿಟ್ರೆ, ಅದು ಅಭ್ಯಾಸ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವ್ರು ಸಮಾಜಕ್ಕೂ ಹೊರೆ ಆಗ್ತಾರೆ, ಕುಟುಂಬಕ್ಕೂ ಹೊರೆ ಆಗ್ತಾರೆ. ಆಮೇಲೆ ಅವರು ಹಾಳಾಗೋದಲ್ದೇನೆ ಅವ್ರನ್ನ ನಂಬ್ಕೊಂಡಿದ್ದವ್ರು ಎಲ್ಲರಿಗೂ ಹಾಳಾಗಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಆದಷ್ಟು ಅದರಿಂದ ದೂರನೇ ಇರ್ಬೇಕು. ಒಂದ್ ವೇಳೆ ಯಾವ್ದೋ ಒಂದು ಒತ್ತಡಕ್ಕೆ ಒಳಗಾಗಿ ಅಡಿಕ್ಟ್ ಆಗಿದ್ರು ಅಂದ್ರೂ ಆಮೇಲೆ ಹೆಂಗಾದ್ರೂ ಮಾಡಿ ಅದರಿಂದ ಹೊರ ಬರೋ ಪ್ರಯತ್ನ ಮಾಡ್ಬೇಕು. ಎಸ್ ಎಸ್, ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಖಂಡಿತ ಈ ಅಡಿಕ್ಷನ್ ಅಂತಕ್ಕಂಥದ್ದು ಎಷ್ಟೋ ಸಂದರ್ಭಗಳಲ್ಲಿ ಬೇರೆಯವರ ಒತ್ತಾಯಕ್ಕೂ ಕೂಡ ನಾವು ಒಳಗಾಗಿ ಆಗೋ ಸಾಧ್ಯತೆ ಇರುತ್ತೆ. ಅದರಲ್ಲಿ ಈ ಪೇರೆಂಟ್ಸ್ ಜವಾಬ್ದಾರಿನೂ ತುಂಬ ಇರುತ್ತಲ್ವಾ ಮ್ಯಾಮ್? ಸೊ ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸೋದು, ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸು ಚೆನ್ನಾಗೇ ಬೆಳೆಸಿರ್ತಾರೆ. ಬಟ್ ಒಂದು ಹಂತಕ್ಕೆ ದೊಡ್ಡವರಾದ್ಮೇಲೆ ಅವ್ರ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವಾಗ ಮಕ್ಳಿಗೆ ಎಲ್ಲೋ ಒಂದ್ ಕಡೆ ಹೆದರಿಕೆ ಇರುತ್ತೆ, ಅಪ್ಪ ಅಮ್ಮ ಕುತ್ಕೊಂಡು ಪಕ್ಕದಲ್ಲಿ ಮಾತಾಡ್ತಾರೆ. ಸೊ ಈ ರೀತಿ ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತ ಅವ್ರಿಗೊಂದು ಭಯ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ ಅದ್ರ ಬಗ್ಗೆ. ಸೊ ಪೇರೆಂಟ್ಸ್ಗೆ ಒಂದು ಏನು ಕಿವಿ ಮಾತು ಹೇಳ್ಬೋದಾ ಮೇಡಮ್ ನಿಮ್ಮ ಕಡೆಯಿಂದ? ಪೇರೆಂಟ್ಗೆ ಅಂದ್ರೆ ಆದಷ್ಟು ಅವ್ರಿಗೆ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇದ್ರೆ ಅವ್ರ ಮನೇಲಿ ಇರ್ಬೇಕು, ನಾವ್ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸ್ಬೇಕು. ನಾವ್ ಹೊರಗಡೆ ಹೋಗ್ಬಾರ್ದು, ಹೊರಗಡೆ ನಾವ್ ಏನಕ್ಕೂ ಮೈಂಡ್ ಡೈವರ್ಟ್ ಮಾಡ್ಕೋಬಾರ್ದು ಅಂತ ಮನೇಲೆ ಅಂತ ಒಂದು ಪೀಸ್ ಆಫ್ ಮೈಂಡ್, ಶಾಂತಿಯುತ ವಾತಾವರಣ ಪೇರೆಂಟ್ಸ್ಗಳು ಕಲ್ಪಿಸ್ಕೊಟ್ರಂದ್ರೆ ಅವ್ರು ಹೊರಗಡೆ ಬೇರೆ ಮೈಂಡ್ ಅಟೆನ್ಷನ್ ಡೈವರ್ಟ್ ಮಾಡ್ಕೊಳಕ್ಕೆ ಅವಕಾಶ ಇರೋದಿಲ್ಲ. ತುಂಬ ಒಳ್ಳೆ ಮಾತನ್ನ ಹೇಳಿದ್ರಿ. ಎಸ್, 100% ಮೇಡಮ್. ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಮಕ್ಕಳಿಗೆ ಒಂದು ಪೀಸ್ಫುಲ್ ಆಗಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಏಕೆಂದ್ರೆ ಅವರಿಗೆ ನಾವೆಲ್ಲೂ ಹೊರಗಡೆ ಹೋಗ್ಬಾರ್ದು, ನಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಖುಷಿಯಾಗಿ ಅವ್ರಿಗೆ ಅನ್ನಿಸ್ಬೇಕು. ಹೌದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೇನಾದರೂ ಶೇರ್ ಮಾಡ್ಲಿಕ್ಕೆ ಇದೆಯಾ ಮೇಡಮ್ ಇವತ್ತು? ಇಲ್ಲ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಿಮ್ಮ ದಿನ ಶುಭವಾಗಿರಲಿ ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಹೆಡ್ಏಕ್ ಬಗ್ಗೆ ಹೇಳ್ತಾ ಇದ್ದೆ, ಮೈಗ್ರೇನ್ ಬಗ್ಗೆ ಹೇಳ್ತಾ ಇದ್ದೆ. ತುಂಬ ಜನರಿಗೆ ಈ ಮೈಗ್ರೇನ್ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ, ಆ ಕ್ಷಣಕ್ಕೆ ತಲೆಗೆ ಏನಾದರೂ ತೊಗೊಂಡು ಹೊಡ್ಕೋಬೇಕು, ಅಥವಾ ತಲೆಗೆ ಕೆಲವರೆಲ್ಲ ಬಟ್ಟೆ ಕಟ್ಕೊಂಡ್ಬಿಡ್ತಾರೆ, ಕೆಲವೊಬ್ಬರೆಲ್ಲ ಇನ್ನೇನೇನೋ ಮಾಡೋಕ್ಕೆ ಹೋಗ್ತಾರೆ ಸಾಹಸಗಳನ್ನ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರೋದು ಕೂಡ ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ಇನ್ನೂ ಮಾತಾಡೋಣ. ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ, ನಮಸ್ತೆ ದಾವಣಗೆರೆ. ಹೇಳಿ ಸರ್. ನಮಸ್ತೆ ಮೇಡಮ್, ಹೇಳಿ ತಮ್ಮ ಹೆಸರು? ಕಾವ್ಯ ಅಂತ ಹೇಳಿ. ಕಾವ್ಯ ಮೇಡಮ್, ಎಲ್ಲಿಂದ ಮಾತಾಡ್ತಾ ಇರೋದು? ಇಲ್ಲೇ ದಾವಣಗೆರೆಯಿಂದ. ದಾವಣಗೆರೆಯಿಂದ. ಓಕೆ, ಏನು ಮಾಡ್ತಿದ್ದೀರಿ ಕಾವ್ಯ ಮೇಡಮ್ ತಾವು? ಏನಿಲ್ಲ ಸರ್, ಮನೇಲಿರೋದು. ಓಕೆ, ಹೌಸ್ ವೈಫಾ? ಹೌದು. ಓಕೆ, ಸೂಪರ್ ಮೇಡಮ್. ಇವತ್ತು ನಾವು ವಿಶೇಷವಾಗಿ ಮಾದಕ ದ್ರವ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಾದಕ ದ್ರವ್ಯ ವಿರೋಧಿ ದಿನ ಕೂಡ ಇದೆ ಇವತ್ತು.
ಸೊ ಯೂತ್ಸ್ಗೆ ಏನೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಿ ಮೇಡಮ್? ನೀವ್ ಹೇಳಿ ನಂಗೆ ಕೇಳಿಸ್ತಾ ಇಲ್ಲ. ಮೇಡಮ್, ಇವತ್ತು ಮಾದಕ ದ್ರವ್ಯ ವಿರೋಧಿ ದಿನ ಇದೆ. ಓಕೆ ಓಕೆ ಓಕೆ. ಸ್ವಲ್ಪ ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ ಮೇಡಮ್. ಟಿವಿ ನೋಡ್ತಾ ಮಾತಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಹಾ ಹೇಳಿ ಹೇಳಿ. ಎಸ್, ಇವತ್ತು ಮಾದಕ ದ್ರವ್ಯ ವಿರೋಧಿ ದಿನ ಇರೋದ್ರಿಂದ ಯೂತ್ಸ್ ಎಲ್ಲ ಇವತ್ತು ತುಂಬಾ ಡ್ರಗ್ ಹ್ಯಾಬಿಟ್ ಆಗ್ತಾ ಇದ್ದಾರೆ, ಆಲ್ಕೋಹಾಲಿಕ್ ಆಗ್ತಾರೆ, ಕೆಲವರು ಟೊಬ್ಯಾಕೋ ಸಿಗರೇಟ್ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೊಂದು ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಅದೇ ಸರ್, ಇವಾಗ ಎಷ್ಟೋ ನೋಡ್ತಾರೆ ಎಲ್ಲ ಮಾದಕ ದ್ರವ್ಯಗಳಿಂದ ಏನೇನ್ ಪ್ರಾಬ್ಲಮ್ ಆಗ್ತಿದೆ, ಅವ್ರಿಗೆ ಗೊತ್ತಿರುತ್ತೆ ಅದನ್ನ ಮಾಡಿದ್ರೆ ಕೆಟ್ಟದ್ದು ಅಂತ ಹೇಳಿ, ಆದ್ರೂ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೆ ಅವ್ರದನ್ನ ತಿಳ್ಕೊಂಡು ಎಷ್ಟು ಎಜುಕೇಟೆಡ್ ಗಳೇ ಬಹಳ ಜಾಸ್ತಿ ಇವಾಗ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂತ ನಾನು ಟಿವಿಯಲ್ಲೆಲ್ಲ ನೋಡ್ತಾ ಇರ್ತೀನಿ. ಹೌದು, ಮನೆಗಳಲ್ಲಿ. ಹೌದು, ಹಾಗಾಗಿ ಸ್ವಲ್ಪ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದು ತುಂಬಾ ಬೆಟರ್ ಅಂತ ಅನ್ಸುತ್ತೆ ಸರ್. ಎಸ್ ಮೇಡಮ್, ಸ್ಪೆಷಲಿ ನೀವು ಒಬ್ರು ಗೃಹಿಣಿ ಆಗಿರೋದ್ರಿಂದ ನಿಮ್ಮ ಹತ್ರ ನಾನು ಕೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ವಿಶೇಷವಾಗಿ ಈ ಮಾದಕ ದ್ರವ್ಯಗೆ ಇವತ್ತಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ತುಂಬಾ ಅಡಿಕ್ಟ್ ಆಗ್ತಿದ್ದಾರೆ. ಅದನ್ನ ಅವ್ರಿಗೆ ಮತ್ತೆ ಬರೋ ಹಾಗೆ ಮಾಡ್ಬಿಟ್ಟು ಅವ್ರನ್ನ ಲೈಂಗಿಕವಾಗಿ ಶೋಷಣೆ ಬಳಸ್ಕೊಳ್ಳೋದು, ಅವ್ರ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥದ್ದು ಹಲವಾರು ಪ್ರಕರಣಗಳು ಈ ರೀತಿ ಕಂಡು ಬರ್ತಾ ಇದೆ. ಸೊ ನೀವು ಒಬ್ಬ ಗೃಹಿಣಿ ಆಗಿರೋದ್ರಿಂದ ಹೆಣ್ಣು ಮಕ್ಳಿಗೆ ಏನೊಂದು ಮೆಸೇಜ್ ಕೊಡ್ತೀರಿ ಮ್ಯಾಮ್? ಹಾ ಸರ್, ಈಗ ಅದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ನಾವು ನೋಡ್ತಾ ಇದೀವಿ ಎಷ್ಟೊಂದು ಇನ್ಸಿಡೆಂಟ್ ಗಳು ನಡೀತಾನೆ ಇದೆ, ಟಿವಿ ನ್ಯೂಸ್ ಚಾನಲ್ ಅಲ್ಲಿ ನೋಡ್ತಾ ಇರ್ತೀವಿ. ಇವಾಗ ಪ್ರೆಸೆಂಟ್ ನಡೀತಾ ಇರೋದು ಅದೇ ವಿಷಯಗಳು ನಾವು ಟಿವಿ ಚಾನಲ್ಸ್ ಆನ್ ಮಾಡಿದ್ರೆ. ಬಟ್ ತುಂಬಾ ಜನ ಈಗ ಹೆಣ್ಮಕ್ಳು ಕೂಡ ತುಂಬಾ ಬೇಗ ನಂಬಿಡ್ತಾರೆ ಅವರು ಮಾಡೋ ಸ್ಟೈಲ್ ಗಳಿಗೆ, ಅವ್ರದ್ದು ಮಾತುಗಳಿಗೆ ಬೇಗ ಬೆರಗಾಗ್ಬಿಡ್ತಾರೆ. ಸೊ ಇದು ಪೇರೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೇರೆಂಟ್ಸ್ ಗಳು ಮನೇಲಿ ಬಹಳನೇ ಅವ್ರು ಏನ್ ಮಾಡ್ತಿದ್ದಾರೆ, ಮೊಬೈಲ್ ಕೊಡ್ಸೋದು ಒಂದೇ ದೊಡ್ಡ ವಿಷಯ ಅಲ್ಲ, ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಪ್ರತಿಯೊಂದು ನೋಡ್ಬೇಕು ಸರ್ ಮನೇಲಿ. ನಿಜ ನಿಜ. ಆಮೇಲೆ ಆ ಏಜ್ ಕೂಡ ಹಾಗೆ ಇರುತ್ತಲ್ಲ ಮೇಡಮ್, ಸೊ ಏನ್ ನೋಡಿದ್ರೆ ಆಗ್ಬಿಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಟೈಮಲ್ಲಿ ಅವರಿಗೆ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ, ಮೆಡಿಟೇಷನ್ಸ್ಗಳನ್ನ ಮಾಡಿಸಿ ಮಕ್ಕಳನ್ನ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಇರೋ ಹಾಗೆ ನೋಡ್ಕೋಬೇಕು ಮ್ಯಾಮ್. ಹೌದು ಹೌದು ಸರ್, ಹೌದು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮೇಡಮ್? ಯಾರಿಗೂ ಇಲ್ಲ ಸರ್, ಸರ್ವೋತ್ತರ ಸುಖಿನೋ ಭವಂತು. ಎಸ್, ಸೂಪರ್ ಮ್ಯಾಮ್. ಕಾರ್ಯಕ್ರಮದ ಕೊನೆಯಲ್ಲಿ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಯೂಶಲಿ ನಾನು ಅದನ್ನ ಹೇಳ್ತೀನಿ, ಸೊ ನೀವು ನನ್ಕಿಂತ ಅಡ್ವಾನ್ಸ್ ಆಗಿ ಅದನ್ನ ಹೇಳ್ಬಿಟ್ರಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್ ಅ ಲಾಟ್ ಕರೆ ಮಾಡಿದ್ದಕ್ಕೆ. ಎಸ್, ಹೀಗೆ ಕರೆ ಮಾಡ್ತಾ ಇರಿ ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂತು. ನಾನು ಹೆಲ್ತ್ ಟಿಪ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ದಯಮಾಡಿ ಯಾರೆಲ್ಲ ತಲೆನೋವಿಂದ, ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ರಿ ಅವರಿಗೆ ಒಂದು 3-4 ಆಪ್ಷನ್ಸ್ ಹೇಳ್ಬಿಡ್ತೀನಿ ಸುಲಭವಾಗಿ. ಮನೇಲಿ ನೀವು ಸುಲಭವಾಗಿ ಗ್ರೀನ್ ಟೀನ ಮಾಡ್ಕೊಂಡು ಕುಡಿಬೋದು. ಕೇವಲ ಒಂದು ನಾರ್ಮಲ್ ಬಿಸಿನೀರನ್ನು ಕಾಯಿಸ್ಲಿಕ್ಕಿಡಿ, ಅದರಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ, ಒಂದು 3-4 ಪುದೀನ ಎಲೆಗಳನ್ನು ಹಾಕಿ, ಸಾಧ್ಯವಾದರೆ ಒಂದಷ್ಟು ಅರಿಶಿನ ಹಾಕಿದ್ರು ತುಂಬ ಒಳ್ಳೆಯದು. ಶುಂಠಿಯನ್ನು ಹಾಕ್ಕೊಂಡು ಕೂಡ ನೀವು ಬೇಕಿದ್ರೆ ಅದನ್ನು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪುದೀನ ಟೀ ಸ್ಟ್ರಾಂಗ್, ಅದರಲ್ಲಿ ಏಲಕ್ಕಿ ಮತ್ತು ಲವಂಗ ಹಾಕಿದ್ರೂ ಕೂಡ ಏನೂ ತಪ್ಪಿಲ್ಲ, ಅದ್ಭುತವಾಗಿರ್ತಕ್ಕಂಥ ಟೀ ಆಗುತ್ತೆ. ಈ ಟೀನ ನೀವು ಕುಡಿದಿದ್ದೆ ಆದರೆ ಖಂಡಿತ ನಿಮಗೆ ಮೈಗ್ರೇನಿಂದ ಮುಕ್ತಿ ಸಿಗುತ್ತೆ ಮತ್ತು ಹೆಡ್ಡೇಕಿಂದ ಮುಕ್ತಿ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಮೆದುಳಿಗೆ ಅಗತ್ಯ ಇರತಕ್ಕಂಥ ನಾವು ಪ್ರಾಣಾಯಾಮವನ್ನು ಮಾಡಿದ್ರೆ, ಮೆದುಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯನ್ನು ನಾವು ಕೊಟ್ಟಿದ್ದಾದರೆ ಆ ಸಂದರ್ಭದಲ್ಲೂ ಕೂಡ ಮೈಂಡ್ ನಿಜಕ್ಕೂ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಾಯಿತು ಅಂದರೆ ಅಲ್ಲಿಂದ ಒತ್ತಡಗಳಿಂದ ಹೊರಗಡೆ ಬರುತ್ತೆ, ಅಲ್ಲಿ ನಮಗೆ ಹೆಡ್ಡೇಕ್ ಅಂತ ಒಂದು ಕಾಣೋದಿಲ್ಲ. ಆಮೇಲೆ ಡೈರೆಕ್ಟಾಗಿ ನೀವು ಒಂದು ಐಸ್ ಕ್ಯೂಬನ್ನು ಹಣೆ ಮೇಲೆ ಇಟ್ಕೊಂಡ್ರೆ ತಕ್ಷಣಕ್ಕೆ ನಿಮಗೆ ಅಲ್ಲಿ ಪೈನ್ ರಿಲೀವ್ ಆಗುತ್ತೆ. ಡೈರೆಕ್ಟಾಗಿ ಇಟ್ಕೊಳ್ಳೋಕೆ ಕಷ್ಟ ಆದರೆ ಒಂದು ಪೇಪರಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀವು ಇಟ್ಕೊಂಡು ಐಸ್ ಕ್ಯೂಬನ್ನು, ಐಸ್ ಪ್ಯಾಕ್ನ ನಿಧಾನವಾಗಿ ಮಸಾಜ್ ಮಾಡ್ತಾ ಇದ್ರೆ ನಿಮಗೆ ಹೆಡ್ಡೇಕ್ ಕಡಿಮೆ ಆಗುತ್ತೆ. ಆಮೇಲೆ ಹೆಡ್ಡೇಕ್ಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ರೀಸನ್ ಏನಂದರೆ, ನಾವು ಅತಿಯಾಗಿ ತಲೆ ಸ್ನಾನ ಮಾಡ್ತಕ್ಕಂಥದ್ದು ಕೂಡ ಹೆಡ್ಡೇಕ್ಗೆ ಕಾರಣ ಆಗುತ್ತೆ. ಆಮೇಲೆ ಅತಿಯಾಗಿ ಇರ್ತಕ್ಕಂಥ ಬಿಸಿ ನೀರನ್ನು ಕೂಡ ತಲೆ ಮೇಲೆ ಹಾಕೋಬಾರ್ದು, ಅದು ಕೂಡ ಹೆಡ್ಡೇಕ್ಗೆ ಕಾರಣ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ತಲೆ ಸ್ನಾನ ಮಾಡಿದ ನಂತರ ನೀವು ತಲೆನ ಚೆನ್ನಾಗಿ ಒರೆಸ್ಕೊಳ್ತೇನೆ, ಅದರಲ್ಲೂ ಕೂಡ ಹೆಣ್ಮಕ್ಳು ಡ್ಯೂಟಿ ಬ್ಯುಸಿಯಲ್ಲೋ ಅಥವಾ ಇನ್ನೇನೋ ಕೆಲಸದಲ್ಲೋ ತಲೆನ ಹಾಗೆ ಗಂಟು ಹಾಕ್ಕೊಳೋದ್ರಿಂದನೂ ಕೂಡ, ತಲೆ ಕೂದಲನ್ನ ಹಾಗೆ ಗಂಟು ಹಾಕ್ಕೊಳ್ತಿರಲ್ವ ನೀವು, ತುರುಬು ಹಾಕ್ಕೊಳೋದು ಅಂತ ಹೇಳ್ತೀವಿ, ಅದರಿಂದ ಕೂಡ ತಲೆನೋವು ಬರೋ ಸಾಧ್ಯತೆ ಇರುತ್ತೆ. ಸೊ ದಯಮಾಡಿ ಆ ರೀತಿಯ ತಪ್ಪುಗಳನ್ನು ಮಾಡಿಬಿಡಿ. ಎಷ್ಟೇ ಅವಸರ ಇದ್ದರೂ ಕೂಡ ತಲೆಯನ್ನು ಕ್ಲೀನಾಗಿ ಒರೆಸ್ಕೊಂಡ ಮೇಲೇ ನೀವು ಬೇರೆ ಕೆಲಸ ಮಾಡಿ, ಆವಾಗ ನಿಮಗೆ ಹೆಡ್ಡೇಕ್ ಕಡಿಮೆ ಆಗುತ್ತೆ. ಸೊ ಸುಲಭವಾಗಿರ್ತಕ್ಕಂಥ ಪ್ರಾಣಾಯಾಮ ಇದೆ, ನಾಡಿಶೋಧನ ಪ್ರಾಣಾಯಾಮ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡ್ಬೋದು. ಭ್ರಾಮರಿ ಪ್ರಾಣಾಯಾಮ, ಸೊ ಇಲ್ಲಿ ಒಂದು ನಮ್ಮ ಏನು ಸಹಸ್ರಾರ ಚಕ್ರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯನ್ನು ಕೊಡ್ತಾ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನರತಂತುಗಳನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಕೂಡ ನಮಗೆ ತಕ್ಷಣಕ್ಕೆ ಈ ಒಂದು ಮೈಗ್ರೇನ್ ಅಥವಾ ಹೆಡ್ಡೇಕ್ ಸಮಸ್ಯೆಯಿಂದ ನಾವು ಮುಕ್ತರಾಗ್ಬೋದು. ಅದರ ಜೊತೆಗೆ 2 ಕಾಲುಗಳನ್ನು ಅಗಲವಾಗಿ ಇಟ್ಕೊಂಡು ನಮ್ಮ ಸಂಪೂರ್ಣ ತಲೆಯ ಭಾಗವನ್ನು ಹೀಗೆ ನೆಲಕ್ಕೆ ಮುಚ್ಚೋದ್ರಿಂದನೂ ಕೂಡ
ನಮಗೆ ಆ ಒಂದು ನೆತ್ತಿಯ ಭಾಗಕ್ಕೆ, ತಲೆಯ ಭಾಗಕ್ಕೆ ಹೆಚ್ಚು ರಕ್ತ ಸಂಚಾರ ಆಗೋದ್ರಿಂದನೂ ಕೂಡ ಅಲ್ಲಿ ನಮಗೆ ಹೆಡ್ಡೇಕಿಂದ ಮುಕ್ತಿ ಸಿಗುತ್ತೆ, ತಲೆನೋವಿಂದ ಮುಕ್ತಿ ಸಿಗುತ್ತೆ. ಅದರ ಜೊತೆಗೆ ನಾವು ಪ್ರತಿನಿತ್ಯ ಒಂದು ಆಹಾರ ಪದಾರ್ಥಗಳನ್ನು, ಯಾವುದಾದ್ರೂ ಹಸಿರಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನಬೇಕಾಗತ್ತೆ. ಅದು ಸೌತೆಕಾಯಿ ಆಗಿರ್ಬೋದು ಅಥವಾ ಮೆಂತ್ಯ ಸೊಪ್ಪಾದರೂ ಕೂಡ ತುಂಬ ಒಳ್ಳೆಯದು. ಈ ರೀತಿಯ ಹಸಿರು ಪದಾರ್ಥಗಳನ್ನು ತಿನ್ನೋದ್ರಿಂದನೂ ಕೂಡ ನಮಗೆ ತಲೆನೋವಿನಲ್ಲಿ ತುಂಬ ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾ, ಎಂದಿನಂತೆ ಮತ್ತೆ ನಾನು ನಾಳೆ ನಿಮ್ಮ ಮನೆಗಳಿಗೆ ಬರ್ತೇನೆ ಮತ್ತೊಂದು ಹೆಲ್ತ್ ಟಿಪ್ಸ್ ಜೊತೆಗೆ. ಅಲ್ಲಿಯವರೆಗೆ ನೋಡ್ತಾ ಇರಿ ನಿಮ್ಮ ಪ್ರೀತಿಯ V1 ವಾಹಿನಿ ಕಾರ್ಯಕ್ರಮವನ್ನು ಮತ್ತು ಸಪೋರ್ಟ್ ಮಾಡ್ತಾರಿ. ನನ್ನ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಿದ್ದೀನಿ. ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.